ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜೂನ್ 1 ಭಾನುವಾರದಿಂದ ಜೂನ್ 7 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಆಲೋಚಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜೂನ್ 1 ಭಾನುವಾರ, ಜ್ಯೇಷ್ಠ ಶುಕ್ಲ ಷಷ್ಠಿ ತಿಥಿ. ಇದನ್ನು ಆಶ್ಲೇಷ ನಕ್ಷತ್ರ ಇರುವಂಥದ್ದು, ಧ್ರುವ ಯೋಗ ಕೌಲವಕರ್ಣ ಇರುವಂಥದ್ದು. ಶುಕ್ಲ ಷಷ್ಠಿ ಹಾಗೂ ಆಶ್ಲೇಷ ನಕ್ಷತ್ರಯುಕ್ತವಾದಂತಹ ದಿನವು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಗೆ, ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆಗಳನ್ನು, ಆಶ್ಲೇಷ ಬಲಿಗಳನ್ನು, ನಾಗ ಪ್ರತಿಷ್ಠೆ ಅಥವಾ ಇನ್ನಿತರ ಯಾವುದೇ ಪರಿಹಾರಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ಅವಕಾಶ. ಅದೇ ರೀತಿ ನಾಗರ ಕ್ಷೇತ್ರ, ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ, ಪುನಸ್ಕಾರ, ಅಭಿಷೇಕ, ಅರ್ಚನೆಗಳನ್ನು ಶಕ್ತ್ಯಾನುಭಕ್ತಿ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ನಾಗಶೀಲೆಗಳಿಗೆ ಮಾಡುವಂತಹ ಒಂದು ಪ್ರತಿಷ್ಠಾ ವಿಧಿ ಇತ್ಯಾದಿಗಳನ್ನು ಈ ಆಶ್ಲೇಷ ನಕ್ಷತ್ರ ಮಾಡ್ತಾರೆ. ಅಥವಾ ಬೇರೆ ಬೇರೆ ರೀತಿಯ ಈ ಮಂಗಳ ದೋಷ, ರಾಹು ದೋಷ, ಸರ್ಪದೋಷ, ಈ ಬೇರೆ ಬೇರೆ ರೀತಿಯ ವಿವಾಹಕ್ಕೆ, ಸಂತತಿಗೆ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಅಲ್ಲಿ ಭಂಗಗಳು ಕಂಡು ಬಂದಾಗ ಈ ಪ್ರಸಿದ್ಧವಾದ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಾಗಲ ಮಡಿಕೆ ಮುಂತಾದ ಹಲವಾರು ಈ ಪ್ರಸಿದ್ಧವಾದ ನಾಗರ ಸಂಬಂಧಿತವಾದ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ, ಪುನಸ್ಕಾರ, ಸಂದರ್ಶನಗಳನ್ನು ಮಾಡಲಿಕ್ಕೆ ಈ ಜ್ಯೇಷ್ಠ ಮಾಸದ ಶುಕ್ಲ ಷಷ್ಠಿಯ ಆಶ್ಲೇಷ ನಕ್ಷತ್ರದ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು ಇಂದು ರವಿ ಇದ್ದಂತಹ ಅಗ್ನಿ ನಕ್ಷತ್ರ ದೋಷ, ಅದು ಹಿಂದೆ ಅಗ್ನಿ ನಕ್ಷತ್ರ ದೋಷ ಬಂದಿದೆ, ಅದು ರವಿ ಅಗ್ನಿ ನಕ್ಷತ್ರ ದೋಷ ಇಂದಿನಿಂದ ನಿವಾರಣೆ ಆಗುತ್ತೆ. ಅಗ್ನಿ ನಕ್ಷತ್ರ ದೋಷ ನಿವಾರಣೆ ಆಗುವಂಥ ದಿನ ಆಗಿರುತ್ತೆ. ಇನ್ನು 2ನೇ ತಾರೀಕು ಸೋಮವಾರ, ಜ್ಯೇಷ್ಠ ಶುಕ್ಲ ಸಪ್ತಮಿ ತಿಥಿ. ಅಲ್ಲಿ ಮಖ ನಕ್ಷತ್ರ, ವ್ಯಾಘಾತ ಯೋಗ, ಗರಜೀಕರಣ ಅಂತ ಶುಭ ದಿನ ಆಗಿರುತ್ತೆ. ಸಪ್ತಮಿ ಆಗಿರೋ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಥವಾ ಇನ್ನಿತರ ಯಾವುದೇ ಕೊಡುಕೊಳ್ಳುವ ವ್ಯವಹಾರಗಳಿಗೆ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಸಹ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಜೂನ್ 3 ಮಂಗಳವಾರದ ದಿನ, ಜ್ಯೇಷ್ಠ ಶುಕ್ಲ ಅಷ್ಟಮಿ ಅಥವಾ ದುರ್ಗಾ ಅಷ್ಟಮಿ. ಪ್ರತಿ ತಿಂಗಳಲ್ಲಿ ಬರುವಂಥ ಶುಕ್ಲ ಪಕ್ಷದ ಅಷ್ಟಮಿಯನ್ನು ದುರ್ಗಾ ಅಷ್ಟಮಿ ಅಥವಾ ದೇವಿಯ ಆರಾಧನೆಗೆ ಅಥವಾ ಅಮ್ಮನವರ ಯಾವುದೇ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ, ದೇವಿಯ ಕ್ಷೇತ್ರದಲ್ಲಿ ವಿಶೇಷವಾದ ಹರಕೆಗಳನ್ನು ಸಲ್ಲಿಸಲಿಕ್ಕೆ ಭಾಳಷ್ಟು ಉತ್ತಮವಾದ ಅವಕಾಶ ಇರುವಂಥ ದಿನ. ಅಷ್ಟಮಿ ತಿಥಿ, ಹುಬ್ಬ ನಕ್ಷತ್ರ ಇರುವಂಥದ್ದು. ಈ ದಿನ ವಿಶೇಷವಾಗಿ ಶುಕ್ಲಾದೇವಿ ಪೂಜೆ ಎಂಬಂಥ ಒಂದು ಪೂಜೆಗಳನ್ನು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಬರುತ್ತೆ. ಹಾಗಾಗಿ ಇಂದು ಮಂಗಳವಾರವು ಅಷ್ಟಮಿ ಆಗಿದ್ದು ಮಹಾದೇವಿಯ ಆರಾಧನೆಗೆ ಅಥವಾ ಅಮ್ಮನವರ ಆರಾಧನೆಗೆ, ಯಾವುದೇ ರೀತಿಯ ಅಮ್ಮನವರ ಕ್ಷೇತ್ರಕ್ಕೆ ಅಥವಾ ಕುಲ ದೇವತಾ ಕ್ಷೇತ್ರಗಳಿಗೆ ಇಂದು ಸಂದರ್ಶನ ಮಾಡಿ ದೇವಿಯ ಸೇವೆಗಳನ್ನು ಸಲ್ಲಿಸುವುದು, ಅಥವಾ ಮನೆಯಲ್ಲಿ ಇದ್ದುಕೊಂಡೇ ನಿಮ್ಮ ಕುಲ ದೇವಿನೋ ಇಷ್ಟ ದೇವಿಗೆ ಸಂಬಂಧಿತ ಸ್ತುತಿ, ಶ್ಲೋಕ, ಸ್ತೋತ್ರ, ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ಅದು ಇನ್ನಿತರ ಯಾವುದೇ ಅಮ್ಮನವರಿಗೆ ಸಂಬಂಧಪಟ್ಟ, ದೇವಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಇದು ಮಾಡ್ಬೋದಾಗಿದೆ. ಉತ್ತಮವಾದ ಅವಕಾಶ ಇರುವಂಥ ದಿನ. ಇನ್ನು 4ನೇ ತಾರೀಕು ಬುಧವಾರ, ಜ್ಯೇಷ್ಠ ಶುಕ್ಲ ನವಮಿ ತಿಥಿ, ಉತ್ತರ ನಕ್ಷತ್ರ, ವಜ್ರಯೋಗ, ಬಾಲವಕರಣ ಅಂತ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ಹೆಚ್ಚಿನ ಒಂದು ಶುಭ ಅವಕಾಶಗಳು ಕಂಡು ಬರೋದಿಲ್ಲ. ನಕ್ಷತ್ರ ಒಳ್ಳೆಯದಿದೆ, ಆದರೆ ಇನ್ನಿತರ ಒಂದು ನವಮಿ ತಿಥಿಯಾದ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಇಂದು ಮಾಡೋದಿಲ್ಲ. ವ್ಯವಹಾರ, ವ್ಯಾಪಾರಕ್ಕೆ ಸಂಬಂಧಿತ ಸಹಿ, ಒಪ್ಪಂದ ಇತ್ಯಾದಿಗಳನ್ನು ಮಾಡಲಿಕ್ಕೆಲ್ಲ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 5ನೇ ತಾರೀಕು ಗುರುವಾರ, ಜ್ಯೇಷ್ಠ ಶುಕ್ಲ ದಶಮಿ ತಿಥಿ. ಇಂದು ಗಂಗಾ ದಸಹರ ಸಮಾಪ್ತಿ ಅಂತ ಹೇಳ್ತಾರೆ. ಯಾಕಂದರೆ ಜ್ಯೇಷ್ಠ ಮಾಸದ ಆರಂಭದಿಂದ 10 ದಿನವರೆಗೆ, ಅಂದರೆ ಜ್ಯೇಷ್ಠ ಮಾಸದ ಪಾಡ್ಯಮಿಯಿಂದ ಮಾಸದ ದಶಮಿವರೆಗೆ ಗಂಗಾ ದಸಹರ ಅಂತಂದರೆ 10 ದಿನಗಳಲ್ಲಿ ಗಂಗಾ ಮಾತೆಗೆ ಸಂಬಂಧಪಟ್ಟ ಒಂದು ವಿಶೇಷವಾದ ಆಚರಣೆ, ಅನುಷ್ಠಾನ ಮಾಡ್ತಾರೆ. ಹಾಗಾಗಿ ಆ ಗಂಗೆಗೆ ಅಥವಾ ನಾವು ಉಪಯೋಗಿಸುವಂಥ ಜಲ, ಅದೇ ಜೀವ ಜಲ ಅಂತ ಹೇಳ್ತೀವಿ, ಅದನ್ನೇ ಗಂಗೆ ಎಂಬ ಒಂದು ದಿವ್ಯವಾದ ಪವಿತ್ರವಾದ ಭಾವನೆ ಇಟ್ಕೊಂಡು ಪೂಜೆ ಮಾಡುವಂಥ ಪದ್ಧತಿ. ಹಾಗಾಗಿ ಆ ಜೀವದಾಯಿನಿ ಅಂತಹ ಒಂದು ಗಂಗೆಗೆ, ಮೋಕ್ಷದಾಯಿನಿ ಅಂತ ಗಂಗೆಗೆ ಪೂಜೆ ಮಾಡುವಂಥದ್ದು ಇಂದು ಒಂದು ಸಮಾಪ್ತಿ ಆಗುತ್ತೆ. ದಶಹರ ಅಂದರೆ 10 ದಿನಗಳ ಒಂದು ವ್ರತ ನಿಯಮವನ್ನು ಮಾಡುವಂಥದ್ದು, ಅದು ಇಂದು ಸಮಾಪ್ತಿ ಆಗುತ್ತೆ. ಇಂದು ಹಸ್ತ ನಕ್ಷತ್ರ, ಸಿದ್ಧಿಯೋಗ, ತೈತಿಲಕರಣ ಇರುವಂಥದ್ದು. ಇಂದು ಮತ್ತೊಬ್ಬ ಸ್ಮೃತಿಕಾರರಂಥ ಯಾಜ್ಞವಲ್ಕರ ಜಯಂತಿ. ಅವರು ನಮ್ಮ ರಾಜ್ಯದ ಒಂದು ಕರ್ನಾಟಕದ ಮಹಾನ್ ತಪಸ್ವಿಗಳು, ಸಾಧಕರು, ಜೊತೆಗೆ ಅನೇಕ ರೀತಿಯ ಸ್ಮೃತಿ ಪುರಾಣಗಳನ್ನು ಇತ್ಯಾದಿಗಳಿಗೆ ಭಾಷ್ಯವನ್ನು ಬರೆದವರು, ಜೊತೆಗೆ ಈ ನ್ಯಾಯ ಮತ್ತು ಮುಂತಾದ ಧಾರ್ಮಿಕ ಮತ್ತು ಧರ್ಮ ಮತ್ತು ನ್ಯಾಯದ ನಡುವೆ ಬರುವಂಥ ಕೆಲವು ಜಿಜ್ಞಾಸೆಗಳಿಗೆ ಉತ್ತರವನ್ನು ಕೊಟ್ಟಂಥವರು ಸ್ಮೃತಿಕಾರರಾಗಿದ್ದಾರೆ. ಯಾಜ್ಞವಲ್ಕರ ಜಯಂತಿ ಇಂದು ಬರುತ್ತೆ. ಇನ್ನು 6ನೇ ತಾರೀಕು ಶುಕ್ರವಾರ, ಇಂದು ಒಂದು ಖಗೋಳದ ಘಟನೆ, 2 ಖಗೋಳದ ಘಟನೆಗಳು ಜರುಗುತ್ತವೆ. ಒಂದು ಬೆಳಗಿನ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಬುಧನ ಮಿಥುನ ಪ್ರವೇಶ,
ಈ 6ನೇ ತಾರೀಕು ಶುಕ್ರವಾರ ಶುಕ್ಲ ಏಕಾದಶಿ ಇರುತ್ತೆ, ಜ್ಯೇಷ್ಠ ಶುಕ್ಲ ಏಕಾದಶಿ, ಹಸ್ತ ನಕ್ಷತ್ರ, ಉಪರಿಚಿತ್ರ ನಕ್ಷತ್ರ, ವ್ಯತಿಪಾತ ಯೋಗ, ವಣೀಕರಣ ಇರುವಂಥ ದಿನ. ಇಂದು ಬುಧನ ಒಂದು ಮಿಥುನ ಪ್ರವೇಶ ಆಗುತ್ತೆ. ಒಂದು ಸುಮಾರು ಬೆಳಗ್ಗೆ 9:30 ಅಷ್ಟೊತ್ತಿಗೆ ಅದು ಬುಧನ ಮಿಥುನ ರಾಶಿಯ ಪ್ರವೇಶ, ಅಂದರೆ ತನ್ನ ಸ್ವಕ್ಷೇತ್ರವಾದ ವೃಷಭದಿಂದ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬುಧನ ಪ್ರವೇಶ ಆಗುವಂಥ ಇದರ ಒಂದು ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ಆ ಬುಧನ ಒಂದು ಮಿಥುನ ಪ್ರವೇಶದ ವಿಡಿಯೋದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾದ ಫಲವನ್ನು ವೀಕ್ಷಿಸಿಕೊಳ್ಳಿ. ಈ ಬಾರಿ ವೈಶಿಷ್ಟ್ಯ ಏನಂದರೆ ತನ್ನ ಒಂದು ಸ್ವಕ್ಷೇತ್ರದಲ್ಲಿ ಬರೋದನ್ನು ಇರುವಂಥದ್ದು, ಅದರಿಂದ ಹಲವಾರು ರಾಶಿಗಳಿಗೆ ಉತ್ತಮ ಫಲಗಳು ಖಂಡಿತ ಆಗುವಂಥ ಸಾಧ್ಯತೆ ಬರ್ತವೆ. ಇನ್ನು ಇದೇ ದಿನ ನಂದು ರಾತ್ರಿ ಕಾಲದಲ್ಲಿ, ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ ಅದು 7ನೇ ತಾರೀಕು ಅಂತ ಲೆಕ್ಕ ಹಿಡಿಬೋದು, ಆದರೆ ನಮ್ಮ ಒಂದು ಪಂಚಾಂಗ ಲೆಕ್ಕಕ್ಕೆ ರಾತ್ರಿ ಕಾಲದಲ್ಲಿ 2:30 ಸುಮಾರು ಅಲ್ಲಿ ಮಂಗಳನ ಸಹ ಸಿಂಹಕ್ಕೆ ಪ್ರವೇಶ ಮಾಡ್ತಾನೆ. ಎಷ್ಟು ದಿನ ನೀಚನಾಗಿ ಅಲ್ಲಿ ಕಟಕದಲ್ಲಿದ್ದಂತಹ ಮಂಗಳನ ಪ್ರವೇಶ ಇಂದು ಸಿಂಹರಾಶಿಗೆ ಆಗುತ್ತೆ. ಅಲ್ಲಿ ಸಿಂಹರಾಶಿಯಲ್ಲಿ ಮಂಗಳ ಮತ್ತು ಕೇತುವಿನ ಸಂಗಮ ಆಗುತ್ತೆ. ಈ ಕುಜಕೇತು ಸಂಗಮ ಅತ್ಯಪರೂಪದಲ್ಲಿ ಆಗುವಂಥ ಒಂದು ಘಟನೆ. ಹಾಗಾಗಿ ಸಿಂಹದಲ್ಲಿ ಕುಜಕೇತುಗಳ ಸಂಗಮ ಅಲ್ಲಿ 18 ವರ್ಷಗಳ ಬಳಿಕ ಆಗುವಂಥದ್ದು ಘಟನೆ ನಡೀತಾ ಇದೆ. ಅದರ ಒಂದು ಪ್ರತ್ಯೇಕ ವಿಡಿಯೋನ ಸಹ ಈಗಾಗಲೇ ಪ್ರಸಾರ ಮಾಡಿದ್ದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಅದನ್ನು ವೀಕ್ಷಿಸಿಲ್ಲ, ಅದನ್ನು ವೀಕ್ಷಿಸಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾಗಿ ಅಲ್ಲಿ ಕುಜನ ಅಥವಾ ಮಂಗಳನಿಂದ ಸಂಬಂಧಿತವಾದ ಫಲಗಳನ್ನು ವೀಕ್ಷಣೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ಶುಕ್ರವಾರ 2 ಗ್ರಹಗಳ ಪರಿವರ್ತನೆ, ಒಂದು ಬುಧನ ಪರಿವರ್ತನೆ ಬೆಳಗ್ಗೆ ಆದರೆ ಮಂಗಳನ ಪರಿವರ್ತನೆ ರಾತ್ರಿ ಆಗುತ್ತೆ. ಒಂದು ಸೌಮ್ಯ ಗ್ರಹ, ಇನ್ನೊಂದು ಉಗ್ರ ಗ್ರಹ. ಹಾಗಾಗಿ ಇಲ್ಲಿ ಕೆಲವೊಂದು ಕಾಲದಲ್ಲಿ ಆಗುವಂಥ ಪರಿವರ್ತನೆಗಳಲ್ಲಿ ಈ ಮುಂದೆ ಬರುವಂಥ ದಿನಗಳಲ್ಲಿ ಅಲ್ಲಿ ಸೌಮ್ಯ ಮತ್ತು ಉಗ್ರದ ಒಂದು ತಾಳಮೇಳಗಳು ಅಥವಾ ಒಂದು ವಿರೋಧಾಭಾಸದ ಘಟನೆಗಳು ಸಹ ಮುಂದಿನ ದಿನಗಳಲ್ಲಿ ಜರುಗುವಂತಹ ಸಾಧ್ಯತೆ ಬರುತ್ತೆ. ಯಾಕಂದರೆ ಅಲ್ಲಿ ಕುಜನು ತನ್ನದೇ ಇನ್ನೊಂದು ಅಭಿವ್ಯಕ್ತಿ ರೂಪವಾದಂಥ ಕೇತುವಿನ ಜೊತೆಗಿರುವಂಥದ್ದು. ಅಲ್ಲಿ ಒಂದು ಕೇತು ಕುಜರ ಸಂಗಮದಿಂದ ವ್ಯತಿರಿಕ್ತ ಪರಿಣಾಮ, ಬುಧನಿಂದ ಆಗುವಂಥ ಪರಿಣಾಮನೇ ಬೇರೆ, ಒಂದು ಸೌಮ್ಯ ಪರಿಣಾಮ, ಇನ್ನೊಂದು ಉಗ್ರ ಪರಿಣಾಮ ಆಗುವಂಥದ್ದು. ಇವೆಲ್ಲ ಬಳಿಕ ಇನ್ನು ಕೊನೆಯ ದಿನ, ವಾರದ ಕೊನೆಯ ದಿನ 7ನೇ ತಾರೀಕು ಶನಿವಾರ, ಅಲ್ಲಿ ದ್ವಾದಶಿ ತಿಥಿ ಚಿತ್ರ ನಕ್ಷತ್ರ ಇರುವಂಥದ್ದು, ಪರಿಗಯೋಗ ಭವಕರಣ ಅಂತ ಸಾಮಾನ್ಯ ದಿನ ಆಗುತ್ತೆ. ಶನಿವಾರ ಆಗಿರೋ ದ್ವಾದಶಿ ತಿಥಿ ಆಗಿರೋ ಕಾರಣ ವೆಂಕಟೇಶ್ವರ, ವಿಷ್ಣು, ರಂಗನಾಥ ಸ್ವಾಮಿ ಅಥವಾ ವಿಷ್ಣುನ ಯಾವುದೇ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡೋದು, ಹನುಮಾನ್ ದೇವಾಲಯ, ಆಂಜನೇಯನ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಅಭಿಷೇಕ ಅರ್ಚನೆ ಮಾಡೋದಾಗಲಿ, ಶನಿ ಮಹಾತ್ಮರ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಪರಿಹಾರ, ದಾನ ಧರ್ಮಾದಿಗಳು ಮಾಡುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು, ವೃದ್ಧಾಶ್ರಮ, ಅನಾಥಾಶ್ರಮ ಅಥವಾ ಸೇವಾಶ್ರಮಗಳಿಗೆ ನಿಮ್ಮಿಂದ ಆಗುವಂಥ ಕೊಡುಗೆ ದಾನಗಳನ್ನು ಮಾಡುತ್ತದೆ. ಯಾವುದೇ ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ದ್ವಾದಶಿ ತಿಥಿ ಶನಿವಾರ ಆಗಿರೋದ್ರಿಂದ ಪಿತೃ ಸಂಬಂಧಿತವಾದ ಏನಾದರೂ ನಿಮಗೆ ಬಾಕಿ ಇದ್ದಂತಹ ಕೆಲಸ ಕಾರ್ಯಗಳನ್ನು ಅಥವಾ ಕರ್ಮಗಳನ್ನು ಇನ್ನೂ ಸಹ ಮಾಡ್ಬೋದಾಗಿದೆ. ಹಾಗಾಗಿ ಈ ವಾರವು ಒಂದು ಹಲವಾರು ವೈಶಿಷ್ಟ್ಯಗಳಿಂದ ಕೂಡಿರುವಂಥ ಒಂದು ವಾರ ಆಗಿರುತ್ತೆ. ಅಲ್ಲಿ ಆದಿಭಾಗದಲ್ಲಿ ಬರುವಂಥ ಷಷ್ಠಿ ಇತ್ತುವಂಥ ಆಶ್ಲೇಷ ನಕ್ಷತ್ರ, ಆ ಬರುವಂಥ ಒಂದು ದುರ್ಗಾ ಅಷ್ಟಮಿ ಅಥವಾ ಅಷ್ಟಮಿ ತಿಥಿಯೇ ಒಂದು ವಿಶೇಷ. ಗಂಗಾ ದಶಹರದ ಜಯಂತಿ ಜೊತೆಗೆ ಅಲ್ಲಿ 6ನೇ ತಾರೀಕು ಬರುವಂಥ ಶುದ್ಧ ಏಕಾದಶಿ, ನಿರ್ಜಲ ಏಕಾದಶಿ ಅಂದರೆ ಶುಕ್ಲ ಏಕಾದಶಿ ಎಂದು ನಿರ್ಜಲ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ. ಜ್ಯೇಷ್ಠದ ಶುಕ್ಲ ಏಕಾದಶಿ ಅಂದರೆ ಅಲ್ಲಿ ನಿರ್ಜಲವಾದ ಉಪವಾಸವನ್ನು ಮಾಡುವಂಥದ್ದಾಗಲಿ ಹಾಗಂತಹ ಪದ್ಧತಿಗಳು ಕೆಲವೊಂದು ಭಾಗದಲ್ಲಿ ಕಂಡುಬರುತ್ತೆ. ವಿಷ್ಣು ಭಕ್ತರು, ಪಾಂಡುರಂಗ ವಿಠಲನ ಭಕ್ತರು ವಿಶೇಷವಾದ ಒಂದು ಅನುಷ್ಠಾನಗಳನ್ನು, ಉಪವಾಸ ವ್ರತಗಳನ್ನು ಇಂದು ಮಾಡ್ತಾರೆ. ಹಾಗೆ ಅಂಥ ಒಂದು ನಿರ್ಜಲ ಏಕಾದಶಿ ಬರುತ್ತೆ. ಅಲ್ಲದೆ ಅಲ್ಲಿ ಬುಧನ ಮಿಥುನ ಸಂಚಾರ, ಕುಜನ ಒಂದು ಸಿಂಹ ಸಂಚಾರ, ಇವೆಲ್ಲ ಘಟನೆಗಳು ನಡೆಯುವಂಥ ವಿಶಿಷ್ಟವಾದ ವಾರ ಆಗಿರುತ್ತೆ. ಇವೆಲ್ಲದೂ ವಾರದ ಒಂದು ಪಂಚಾಂಗ ವಿಚಾರಗಳ ಬಳಿಕ ಮುಂದೆ ತಿಳಿದುಕೊಳ್ಳುವಂಥದ್ದು ಅಲ್ಲಿ ರಾಶಿಗಳಿಗೆ ಅನುಗುಣವಾದ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರ ಪರವಾಗಿಲ್ಲ, ಸಾಮಾನ್ಯವಾಗಿ ಉತ್ತಮ ಫಲಗಳ ನಿರೀಕ್ಷೆ ಬರುತ್ತೆ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ, ಬುಧ ಅನುಗ್ರಹ, ರಾಹುವಿನ ಬೆಂಬಲ, ಶುಕ್ರನ ಅನುಗ್ರಹ ಇರುವಂಥದ್ದು. ಹಾಗಾಗಿ ನಿಮ್ಮ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಇರುತ್ತೆ. ಧನ ಆದಾಯ ಉತ್ತಮವಾಗಿರುತ್ತೆ. ವ್ಯಾಪಾರಗಳಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ. ಇನ್ನು ಸ್ವಂತ ಉದ್ಯಮ ಅಥವಾ ಇನ್ನಿತರ ಯಾವುದೇ ರೀತಿಯ ಬಿಸ್ನೆಸ್ ಎಲ್ಲ ಮಾಡೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಹಣಕಾಸಿನ ಹರಿವು ಆಗುವಂಥದ್ದು, ಹಿಂದೆ ಪೆಂಡಿಂಗ್ ಇದ್ದಂಥ ಹಣಕಾಸು ಎಲ್ಲ ಬಂದು ಕೈ ಸೇರುವಂಥದ್ದು, ದೀರ್ಘಕಾಲದ ಒಂದು ಉತ್ತಮವಾದ ಕೆಲವು ಅಭಿವ್ಯಕ್ತಿಗಳು ಆಗುವಂಥದ್ದು. ಆರಂಭದ ದಿನ ಭಾನುವಾರ ನಿಮಗೆ ಹಣಕಾಸು ವಿಚಾರವಾಗಿ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಹ ಉತ್ತಮವಾದ ವಿಚಾರವನ್ನು ಈ ವಾರದಲ್ಲಿ ಕಾಣ್ಬೋದಾಗಿದೆ. ಇನ್ನು ಆ ಬಳಿಕ ಬರುವಂಥದ್ದು ಸೋಮವಾರ ಮಂಗಳವಾರ ನಿಮ್ಮ ವ್ಯಾಪಾರ, ವೃತ್ತಿ ಅಥವಾ ಶಿಕ್ಷಣ, ಉದ್ಯೋಗಕ್ಕೆ ಯಾವುದೇ ಕೊರತೆ ಇಲ್ಲ. ಅಲ್ಲಿ ಉತ್ತಮವಾದ ಫಲಿತಾಂಶವನ್ನು ಸೋಮವಾರ ಮಂಗಳವಾರ 2-3 ನಿರೀಕ್ಷೆ ಮಾಡ್ಬೋದು. ಆದರೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಿರಿಯರ ಜೊತೆ ಕಲಹ, ಕಿರಿಯರ ಜೊತೆಗೆ ವಾಗ್ವಾದ, ಅದು ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಅದು ನಿಮ್ಮ ಮನೆಯಲ್ಲಿಯೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು, ಪ್ರಯಾಣ ಕಾಲದಲ್ಲೂ ಎಲ್ಲೂ ಆಗ್ಬೋದಾಗಿದೆ. ಹಾಗಾಗಿ ನಿಮ್ಮ ಸಹೋದರರೋ ಸಹೋದರಿನೋ ಅಥವಾ ನಿಮ್ಮ ಜೂನಿಯರ್ಸ್ ಕಲೀಗ್ಸ್ಗಳು ಯಾರೋ ಇರ್ಬೋದು. ಹಾಗೆ ಅವರಿಂದ ನಿಮಗೆ ಒಂದು ಒತ್ತಡಗಳು ಅಥವಾ ಅವಮಾನಗಳ ಘಟನೆ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಒಂದು ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು, ಅದು ಯಾವುದೇ ರೀತಿಯ ನಿಮಗೆ ದಂಡ, ಪೆನಾಲ್ಟಿಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ.
ಹಾಗೆ ಇಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರ. ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸಗಾರರಿಗೆ ಕೈ ಹಾಕಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಸೋಮವಾರ ಮಂಗಳವಾರ ಈ ಎಚ್ಚರಿಕೆ ಬೇಕು. ಇನ್ನು ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ಅತ್ಯದ್ಭುತವಾದ ದಿನ ಆಗಿರುತ್ತೆ. ಅಲ್ಲಿ ವಿಶೇಷವಾಗಿ ಆಗುವಂಥ ಬುಧನ ಪ್ರಭಾವ ಇರ್ಬೋದು, ಚಂದ್ರನ ಪ್ರಭಾವ ಇರ್ಬೋದು, ರಾಹುವಿನ ಪ್ರಭಾವ, ಶುಕ್ರನ ಪ್ರಭಾವ ಎಲ್ಲವೂ ನಿಮಗೆ 3 ದಿನಗಳು ಅತ್ಯುತ್ತಮದ ಫಲವನ್ನು ಕೊಡಲಿದೆ. 4, 5, 6 ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳಲ್ಲಿ ಸಹ ನಿಮಗೆ ವಿಶೇಷವಾದ ಜಯ, ಲಾಭ, ಸುಖ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಅದೃಷ್ಟ ನಿಮ್ಮ ಪರವಾಗಿ ಆಗಲಿದೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಬಹಳಷ್ಟು ಉತ್ತಮವಾಗಿ ಇರುತ್ತೆ. ಹಾಗಾಗಿ ಈ 3 ದಿನಗಳನ್ನು ಬುಧವಾರ, ಗುರುವಾರ, ಶುಕ್ರವಾರದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮ, TV, ಸಿನಿಮಾ ರಂಗದಲ್ಲಿರುವಂಥ ಹೊಸ ಅವಕಾಶಗಳು ಬರಲಿವೆ. ಕೈಗಾರಿಕೆ, ಬಿಸ್ನೆಸ್ ಮಾಡೋದಕ್ಕೆ ಸಹ ಹೊಸ ಅವಕಾಶಗಳು ಸಿಗಲಿವೆ. ಇನ್ನು ಕೊನೆಯ ದಿನ ಶನಿವಾರ, ಆ ದಿನವೂ ಸಹ ನಿಮಗೆ ಉತ್ತಮವಾದ ಫಲವನ್ನೇ ಸಿದ್ಧಿ ಮಾಡಲಿವೆ. ಚಂದ್ರ ಅನುಗ್ರಹ ಇರುವಂಥದ್ದು, ಶುಕ್ರ ಅನುಗ್ರಹ, ಬುಧ ಅನುಗ್ರಹ ಅಂದು 3 ಶುಭ ಗ್ರಹಗಳು ನಿಮಗೆ ಆಶೀರ್ವಾದ ಮಾಡುವಂಥ ಅಪೂರ್ವವಾದ ಅವಕಾಶ. ಸಾಡೆ ಸಾತಿ ಇದ್ದರೂ ಸಹ ನಾನು ಮಧ್ಯೆ ಹೇಳ್ತೇನೆ, ಎಲ್ಲ ರಾಶಿಗೂ ಇದನ್ನು ಗಮನಿಸಬೇಕು. ಕೆಲವೊಂದು ರಾಶಿಗೆ ಶನಿ ಪ್ರಭಾವ ಅಡ್ಡ ಪರಿಣಾಮ ಇರುತ್ತೆ, ಕೆಲವೊಂದು ರಾಶಿಗೆ ರಾಹು ಕೇತುಗಳು ಅಡ್ಡ ಪರಿಣಾಮ ಇರುತ್ತೆ, ಕೆಲವೊಂದು ರಾಶಿಗೆ ಗುರು ಬಲಗಳು ಇರುವುದಿಲ್ಲ. ಅಂಥ ಯಾವುದೇ ರಾಶಿಗಳು ನಕಾರಾತ್ಮಕವಾಗಿ ಚಿಂತನೆ ಮಾಡಬೇಕಾಗಿಲ್ಲ. ಉದಾಹರಣೆಗೆ ಈಗ ಮೇಷರಾಶಿಗೆ ಸಾಡೆ ಸಾತಿ ಇದ್ದು ಅವರು ನಕಾರಾತ್ಮಕ ಇರಬೇಕಾಗಿಲ್ಲ. ಮಧ್ಯೆ ಒಂದು ಶುಭ ಗ್ರಹಗಳಿಂದ ನಿಮಗೆ ಉತ್ತಮ ಫಲ ಖಂಡಿತ ಸಿಗುತ್ತೆ. ಅದರಲ್ಲೂ ಚಂದ್ರನು ಯಾವುದೇ ತಾರತಮ್ಯ ಇಲ್ಲದೆ ಕನಿಷ್ಠ ಪಕ್ಷ ಒಂದು 13ರಿಂದ 15 ದಿನವರೆಗೆ ತಿಂಗಳಲ್ಲಿ 15 ದಿನಗಳಷ್ಟು ಉತ್ತಮ ಫಲವನ್ನು ಚಂದ್ರನು ಪ್ರತಿಯೊಂದು ರಾಶಿಗೂ ಕೊಡಲಿರ್ತಾನೆ. ಹಾಗಾಗಿ ಒಂದು ತಾಯಿ ಸಮಾನವಾದ ಚಂದ್ರನ ಅನುಗ್ರಹ ಇರುತ್ತೆ, ಪಿತೃ ಸಮಾನವಾದ ಸೂರ್ಯನ ಅನುಗ್ರಹ ಬರುತ್ತೆ. ಅಲ್ಲದೆ ನಮಗೆ ಒಂದು ಬಂಧು ಬಳಗದ ಸ್ವರೂಪವಾಗಿರೋದ್ರಿಂದ ಬುಧ ಮತ್ತು ಶುಕ್ರರು ಸಹ ಉತ್ತಮವಾದ ಫಲವನ್ನು ಅವರು ಕೊಡ್ತಾ ಇರ್ತಾರೆ. ಹಾಗಾಗಿ ಅಂಥ ಒಂದು 3 ಶುಭ ಗ್ರಹಗಳ ಉತ್ತಮ ಫಲ ನಿಮಗೆ ಈ ವಾರದಲ್ಲಿ ಸಿಗಲಿದೆ. ಹೆಚ್ಚೇನು ಆತಂಕ ಪಡುವಂತಿಲ್ಲ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಯೋಗ ಮೇಷರಾಶಿಯವರಿಗಿರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2, 4, 5, 6, 2, 4, 5, 6 ಎಂಬಂತಹ 4 ಸಂಖ್ಯೆಗಳನ್ನು ಬಳಸ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರ ಯಥಾ ಪ್ರಕಾರ ಉತ್ತಮ ಫಲಗಳ ನಿರೀಕ್ಷೆ ಖಂಡಿತ ಇರುತ್ತೆ. ಅಲ್ಲಿ ಚತುರ್ಗ್ರಹಗಳಾದಂಥ ಗುರುವಿನ ಅನುಗ್ರಹ ಇರುತ್ತೆ, ಮಂಗಳನ ಬೆಂಬಲ, ಶನಿ ಮಹಾರಾಜರ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇರುವಂಥದ್ದು. ಜೊತೆಗೆ ಈ ವಾರದ ಅಂತ್ಯ ಭಾಗದಲ್ಲಿ 6ನೇ ತಾರೀಕಿಗೆ ಬುಧನು ಸಹ ನಿಮಗೆ ಉತ್ತಮವಾಗಿ ಬರ್ತಾನೆ. ಹಾಗಾಗಿ ಹೆಚ್ಚೇನು ನಿಮಗೆ ಆತಂಕ ಪಡುವಂಥ ಸ್ಥಿತಿ ಏನಿಲ್ಲ. ಸಣ್ಣ ಪುಟ್ಟ ಕೆಲವು ಏರುಪೇರುಗಳು ಕೆಲವೊಂದು ದಿನಗಳು ಬರ್ಬೋದು ಹೊರತು ಉತ್ತಮವಾದ ಅನೇಕ ಫಲಿತಾಂಶಗಳನ್ನು ವಾರ ಪೂರ್ತಿ ನೀವು ನಿರೀಕ್ಷೆ ಮಾಡ್ಬೋದು. ಹಣಕಾಸು, ಆರೋಗ್ಯ, ಮನಸ್ಥಿತಿ, ಉದ್ಯೋಗ, ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲದರಲ್ಲೂ ಉತ್ತಮ ಫಲನೇ ನಿಮಗೆ ಈ ವಾರದಲ್ಲಿ ವ್ಯಕ್ತವಾಗ್ತದೆ. ಬಂಧು ಬಾಂಧವರೊಂದಿಗೆ ಬಾಂಧವ್ಯನೂ ಬಹಳ ವೃದ್ಧಿಯಾಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಈಗ ಅನಾಯಾಸವಾಗಿ ಬೇಗನೆ ಈಡೇರುವಂಥ ಘಟನೆಗಳು ಆಗ್ಬೋದು. ಭಾನುವಾರ, ಸೋಮವಾರ 2 ದಿನಗಳ ಸಹ ನಿಮಗೆ ಉತ್ತಮವಾದ ಫಲಿತಾಂಶಗಳು ಬರ್ತವೆ. ಚಂದ್ರ ಅನುಗ್ರಹ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಶಾಂತಿ, ನೆಮ್ಮದಿಯನ್ನು ತಂದುಕೊಡಲಿವೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಭಾನುವಾರ, ಸೋಮವಾರ ಇರುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ಹೆಜ್ಜೆಬೇಕು. ಅಂದರೆ ಇಲ್ಲಿ ಏನೋ ನಿಮಗೆ ತುಂಬ ಕೆಟ್ಟದಂತೇನೂ ಬರ್ತಾಯಿಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಮಾತಿನ ಚಕಮಕಿ, ಜೊತೆಗೆ ಜಗಳಗಳು, ಕಲಹಗಳು ಆಗ್ಬೋದು. ತಂದೆ ಮಕ್ಕಳ ನಡುವೆ, ತಾಯಿ ಮಕ್ಕಳ ನಡುವೆ, ಪತಿ ಪತ್ನಿಯರು ಅಥವಾ ನಿಮ್ಮ ಸಹೋದರರ ಮಧ್ಯೆ, ಹಾಗೆ ಮನೆಯ ಸದಸ್ಯರಲ್ಲಿರ್ಬೋದು, ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಇರ್ಬೋದು. ಹಾಗೆ ಪರಸ್ಪರವಾದ ಕಲಹ ಮತ್ತು ಭಿನ್ನಾಭಿಪ್ರಾಯಗಳು ಈ 3, 4, 5ರಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ಕೆಲವೊಂದು ಮಾತಿನ ವಿಚಾರವಾಗಿ ಎಚ್ಚರಿಕೆ ಬೇಕು. ಇದಕ್ಕೆ ಹಣಕಾಸಿನ ಖರ್ಚು ಸಹ ಹಾಗೆ ಅನಿಯಂತ್ರಿತವಾದ ಖರ್ಚುಗಳು ಬರ್ಬೋದು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು, ಅನಾವಶ್ಯಕ ಖರ್ಚುಗಳು ಬರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಹೂಡಿಕೆ ಅಥವಾ ಏನಾದರೂ ರೀತಿಯ ಸಾಲ ಕೊಡುವಂಥದ್ದನ್ನೆಲ್ಲ ಈ 3, 4, 5 3 ದಿನಗಳು ಸಹ ಅಷ್ಟೊಂದು ಮಾಡೋದು ಉತ್ತಮವಾಗಿಲ್ಲ. ಹಾಗಾಗಿ ಇವೆಲ್ಲ ಮಾತು ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಅದರ ಹೊರತು ಏನು ದೊಡ್ಡದಾದ ಕಂಟಕ್ಕಾಗಲಿ ಕಷ್ಟ ನಷ್ಟಗಳೇನೇ ಇರುವುದಿಲ್ಲ. ಇತರ ಗ್ರಹಗಳ ಬೆಂಬಲ, ಗುರುವಿನ ಬಲದ ಬೆಂಬಲ, ಅದೇ ರೀತಿ ಇರುವಂಥ ಮಂಗಳನ ಬೆಂಬಲ, ಶನಿ ಮಹಾತ್ಮನ ಬೆಂಬಲ ಇವೆಲ್ಲ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಆ ಬಳಿಕ ಬರುವಂಥ ಶುಕ್ರವಾರ, ಶನಿವಾರ ನಿಮಗೆ ಭಾಳ ಉತ್ತಮವಾದ ದಿನ ಆಗಿರುತ್ತೆ. 6, 7ರಲ್ಲಿ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ ಲಾಭಗಳು ಇವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು 6, 7ರಲ್ಲಿ ಆಗಲಿವೆ. ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಅಥವಾ ಯಾವುದೇ ನೀವು ಪ್ರಯತ್ನಪಟ್ಟಂಥ ಉನ್ನತ ಶಿಕ್ಷಣದ ಸೀಟು ಸಿಗುವುದಾಗಲಿ, ಗೌರ್ಮೆಂಟ್ ಜಾಬ್ ಮುಂತಾದ ರೀತಿಯ ಪ್ರಯತ್ನ ಮಾಡಿ ಅಲಾಟ್ಮೆಂಟ್ ಬರೋದಾಗಲಿ, ಅದು ಯಾವುದೇ ರೀತಿಯ ಖಾಸಗಿ ಕ್ಷೇತ್ರದ ಸಾಫ್ಟ್ವೇರು, ಕಂಪ್ಯೂಟರು ಮುಂತಾದ ಅಥವಾ ಡಿಸೈನಿಂಗು, ಎಂಜಿನಿಯರಿಂಗ್ ಕ್ಷೇತ್ರ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಇರುವವರೆಗೆ ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆ ಈ 6, 7ರಲ್ಲಿ ಬರಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ವಾರದ ಕೊನೆಯ ಭಾಗದಲ್ಲಿ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದಲ್ಲೂ ಸಹ ಉತ್ತಮ ಬಂದಿವೆ 2 ದಿನಗಳು, ಕೊನೆಯ 2 ದಿನಗಳು ಸಹ ಉತ್ತಮ ಬಂದಿವೆ. ಮಧ್ಯದಲ್ಲಿ 3 ದಿನಗಳಲ್ಲಿ ಸ್ವಲ್ಪ
ಮುನ್ನೆಚ್ಚರಿಕೆ ಬೇಕೇ ಹೊರತು 3 ದಿನ ಏನು ಕಷ್ಟ ನಷ್ಟ ಏನು ಬರುತ್ತಾ ಇಲ್ಲ. ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ನಿಮ್ಮಿಂದ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಈ ವಾರದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ವೃಷಭ ರಾಶಿಯವರು, ವಿಶೇಷವಾಗಿ ಯುವ ವೃಂದದವರು, ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಅವರಿಗೆ ಅವರ ಒಂದು ಜೀವನದ ಮಹತ್ವದ ಘಟನೆಗಳು ಈ ಜರುಗುವುದು. ಜಾಬ್ ಸಿಗೋದು, ಮದುವೆ ಫಿಕ್ಸ್ ಆಗೋದು, ಅಥವಾ ಇನ್ನಿತರ ಯಾವುದೇ ನಿಮ್ಮ ಒಂದು ಕೋರಿಕೆ ಬೇಡಿಕೆಗಳು ಈಡೇರುತ್ತದೋ, ವಾಹನ ಕೊಳ್ಳುವಂಥದ್ದು, ಈ ರೀತಿ ದೀರ್ಘ ಕನಸುಗಳಿರ್ತವೆ, ಅವೆಲ್ಲ ನನಸಾಗಲಿಕ್ಕೆ ಈ ವಾರ ಭಾಳಷ್ಟು ಸಹಕಾರಿಯಾಗಲಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣನ 6ನೇ ತಾರೀಕಿಂದ ಬಳಸ್ಕೊಳ್ಳಿ. ಯಾಕಂದರೆ 6ನೇ ತಾರೀಕಿನ ಬಳಿಕ ನಿಮಗೆ ಬುಧನ ಅನುಗ್ರಹ ಆರಂಭ ಆಗುತ್ತದೆ. ಹಾಗೆ 6ನೇ ತಾರೀಕಿನಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಬೋದು. ಉಳಿದಂತೆ ವಾರ ಪೂರ್ತಿ ಯೆಲ್ಲೋ, ಗ್ರೇ, ಬ್ಲೂ, ರೆಡ್ ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 3, 4, 8, 9 ವಾರ ಪೂರ್ತಿ ಬಳಸ್ಕೊಳ್ಳಿ. ನಂಬರ್ 5 ಬುಧನಿಗೆ ಸಂಕೇತವಾದ ನಂಬರ್ 5 ಅಥವಾ ನಂಬರ್ 5 ನಂಬರನ್ನು ನೀವು 6ನೇ ತಾರೀಕಿಂದ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಪಂಚಗ್ರಹಗಳ ಅನುಕೂಲ ನಿಮಗೆ ಇದೆ. ಈ ವಾರದಲ್ಲಿ ಅನೇಕ ರೀತಿಯ ನಿಮಗೆ ಖುಷಿ ಕೊಡುವಂತಹ ಘಟನೆಗಳು ಸಿದ್ಧಿಯಾಗಲಿವೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ನೀವು ಈ ವಾರದಲ್ಲಿ ಎದುರಿಸಬೇಕಾಗತ್ತೆ. ಅಂದರೆ ಇಲ್ಲಿ ವಿಶೇಷವಾಗಿ ಕೇವಲ ನಿಮಗೆ ಕುಜನ ಅನುಗ್ರಹ ವಾರದ ಕೊನೆಯ ಭಾಗದಲ್ಲಿ ಬರುವಂಥದ್ದು, ಶುಕ್ರನ ಅನುಗ್ರಹ ನಿಮಗೆ ತಕ್ಕ ಮಟ್ಟಿಗೆ ಇರುತ್ತೆ, ಕೇತುವಿನ ಬೆಂಬಲ ಇರುತ್ತೆ. ಹಾಗಾಗಿ ಶುಕ್ರ ಮತ್ತು ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರುತ್ತೆ. ವಾರದ ಕೊನೆಯ ಭಾಗದಲ್ಲಿ ಅಲ್ಲಿ ಮಂಗಳನ ಒಂದು ಬೆಂಬಲ ಸಹ ನಿಮಗೆ ಆರಂಭ ಆಗುವಂಥದ್ದು. ಹಾಗಾಗಿ ಕೇವಲ 2 ಗ್ರಹಗಳಿಂದ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯದಾಗ್ಬೋದು. ಕೆಲವೊಂದು ಇತರ ಗ್ರಹಗಳು 5 ಗ್ರಹಗಳು ಅಥವಾ 6 ಗ್ರಹಗಳು ಕೆಲವೊಂದು ಹಂತದಲ್ಲಿ ವಿರುದ್ಧವಾಗಿರುವಂತಹ ಘಟನೆಗಳಿಂದ ಹಣಕಾಸಿಗೆ ಸಂಬಂಧಪಟ್ಟು ಆರಂಭದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳಾಗ್ಬೋದು. ಭಾನುವಾರದಂದು ಇತರ ಜೊತೆಗೆ ವಾಗ್ವಾದ ಕಲಹಗಳಾಗ್ಬೋದು. ಜೂನ್ 1ರಂದು ಕೆಲವೊಂದು ನೀವು ನಿರೀಕ್ಷಿತವಾದಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು. ಹಾಗಾಗಿ ವಾರದ ಆರಂಭದ ದಿನ ಸ್ವಲ್ಪ ನಿರಾಶೆ ಕಾದಿದೆ. ವಾರದ ಆರಂಭದ ದಿನ ಸ್ವಲ್ಪ ಏನಾದರೂ ಅಶುಭವಾದ ಘಟನೆಗಳು ಜರಬಹುದು ಈ 1ನೇ ತಾರೀಕಿನಂದು. ಬಳಿಕ 2, 3ರಲ್ಲಿ ಚಂದ್ರ ಅನುಗ್ರಹ ನಿಮಗೆ ವ್ಯಕ್ತವಾಗುವ ಕಾರಣ 2, 3ನೇ ತಾರೀಕು ಅಂದರೆ ಸೋಮವಾರ, ಮಂಗಳವಾರ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುವುದಾಗಲಿ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಮುಂತಾದರೆ ಅವರ ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ಇನ್ನು ಕೌಟುಂಬಿಕವಾದ ಸಮಸ್ಯೆಗಳಿದ್ರೆ ಅವೆಲ್ಲ ಈಗ ನಿವಾರಣೆಯಾಗಿ ಮನೆಯಲ್ಲಿ ಸಹ ಶಾಂತಿ ಮಾಡುವಂಥ ಘಟನೆ 2, 3ರಲ್ಲಿ ಆಗಿರುತ್ತೆ. ಇನ್ನು 4, 5, 6 ಆಗಲೇ ಹೇಳಿದಂತೆ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲದ ಚಿಂತೆ ಇರುತ್ತೆ. ಕೆಲವೊಂದು ಗ್ರಹಗಳು ವಿರುದ್ಧವಾಗಿರ್ತವೆ ಅಂತ ಹೇಳಿದ್ದೇನೆ. ಇಲ್ಲಿ 4, 5, 6ರಲ್ಲಿ ನಿಮಗೆ ಇತರ ಗ್ರಹಗಳ ವೈರುಧ್ಯ ಜೊತೆಗೆ ಚಂದ್ರನು ಸಹ ನಿಮಗೆ ಅಷ್ಟು ಈ 3 ದಿನಗಳಷ್ಟು ಪೂರಕವಾಗಿರೋದಿಲ್ಲ. ಹಾಗಾಗಿ ಅಲ್ಲಿ ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಅಥವಾ ತಂದೆ ತಾಯಿ, ಗಂಡ ಹೆಂಡತಿ, ತಂದೆ ಮಕ್ಕಳು ಮುಂತಾದ ಒಂದು ಸಂಬಂಧಗಳಲ್ಲಿ, ಬಾಂಧವ್ಯಗಳಲ್ಲಿ ಸ್ವಲ್ಪ ಕೊರತೆ ಬರ್ಬೋದು. ಯಾವುದೇ ಒಂದು ಸಣ್ಣ ಕಾರಣದಿಂದ ಅಲ್ಲಿ ಕಲಹಗಳು ಆಗುವಂಥದ್ದು, ಅಥವಾ ಸಣ್ಣದಾದ ಕಲಹವು ಮತ್ತಷ್ಟು ಬೆಳೆದು ದೊಡ್ಡವಾದ ಗಲಾಟೆಗಳಾಗುವಂಥದ್ದು. ಇನ್ನು ಈ ಭೂಮಿಗೆ ಸಂಬಂಧಪಟ್ಟ ವಿಚಾರವಾಗಿ, ಹಣಕ್ಕೆ ಸಂಬಂಧಪಟ್ಟ ವಿಚಾರವಾಗಿ, ಅಥವಾ ಹೆಣ್ಣಿನ ಒಂದು ಸಂಬಂಧದ ವಿಚಾರವಾಗಿ ಕೆಲವೊಂದು ನಾನಾ ರೀತಿಯ ಆರೋಪ ಆಪಾದನೆಗಳು ಸಹ ನಿಮ್ಮ ಮೇಲೆ ಬರ್ಬೋದಾಗಿದೆ. ಅಥವಾ ಹಿಂದಿನ ಯಾವುದೇ ಒಂದು ವಿಚಾರವನ್ನು ಕಳೆದುಕೊಂಡು ನಿಮ್ಮ ಮೇಲೆ ಕ್ರಮಗಳು ಬರೋದಾಗಲಿ, ಅಥವಾ ನಿಮಗೆ ಅವಮಾನ ಮಾಡುವಂಥ ಘಟನೆಗಳು ಅಥವಾ ಪ್ರತ್ಯಕ್ಷವಾಗಿಯೋ ಅಥವಾ ಸಾಮಾಜಿಕ ಜಾಲತಾಣದಲ್ಲೂ ಎಲ್ಲ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಈ 3 ದಿನಗಳಲ್ಲಿ ನೀವು ಮಾತಿನ ವಿಚಾರ, ನಡವಳಿಕೆ ವಿಚಾರ, ವೈಯಕ್ತಿಕ ಬಾಂಧವ್ಯ ಮುಂತಾದರ ಬಗ್ಗೆ ಗಮನ ಬೇಕು, ತಾಳ್ಮೆ ವಹಿಸಬೇಕು. ಜೊತೆಗೆ ಯಾರನ್ನೋ ಕುರುಡಾಗಿ ನಂಬಿಕೊಂಡು ನೀವು ಅಲ್ಲಿ ಹಳ್ಳಕ್ಕೆ ಬೀಳುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ 4, 5ರಲ್ಲಿ ತುಂಬ ಒಂದು ಎಚ್ಚರಿಕೆ ಮಿತ್ರರಿಗೆ ಬೇಕು. ಕೊನೆಯ ದಿನ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಶನಿವಾರ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮಗೊಳ್ಳುತ್ತೆ. ಆದರೆ ಇಲ್ಲಿನೂ ಹಾಗೆ ಹಣಕಾಸು, ಆರೋಗ್ಯವನ್ನು ಹೊರತುಪಡಿಸಿ ಬಾಂಧವ್ಯ ಮತ್ತು ನಿಮ್ಮ ಒಂದು ರಿಲೇಷನ್ಶಿಪ್ ಇತ್ಯಾದಿಗಳ ವಿಚಾರಕ್ಕೆ ಸ್ವಲ್ಪ ಏರುಪೇರುಗಳು ಬರ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ಸ್ವಲ್ಪ ಸಂಕೀರ್ಣವಾದ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಕೇವಲ ಈ ಸೋಮವಾರ, ಮಂಗಳವಾರ ತಕ್ಕ ಮಟ್ಟಿಗೆ ಸ್ವಲ್ಪ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಉಳಿದ ದಿನಗಳಲ್ಲಿ ಸ್ವಲ್ಪ ಮಿಶ್ರವಾದ ಫಲಗಳು, ಜೊತೆಗೆ ಕೆಲವು ಅನಿರೀಕ್ಷಿತವಾದ ಏರುಪೇರುಗಳು, ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು, ಮನಸ್ಸಿಗೆ ಅಸಮಾಧಾನದ ಘಟನೆಗಳು, ಅವಮಾನಕರ ಘಟನೆಗಳು ವಾರದಲ್ಲಿ ಸ್ವಲ್ಪ ಹೆಚ್ಚು ಕಾಡಬಹುದಾಗಿದೆ. ಆರೋಗ್ಯ, ಹಣಕಾಸು ಸ್ವಲ್ಪ ಮಟ್ಟಿಗೆ ಸಾಮಾನ್ಯವೆಂದು ಕಂಡುಬರುತ್ತೆ. ಅಂದರೆ ತುಂಬ ಒಳ್ಳೆಯದಂತಲ್ಲ, ಒಂದು ಎವರೇಜ್ ಆಗಿ ಸರಾಸರಿಯಾಗಿ ಇರುವಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನೀವು ನಿಮ್ಮಿಂದ ಆಗುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಈ ವಾರದಲ್ಲಿ ಮಾಡಬೇಕಾಗತ್ತೆ. ಈ ವಾರದಲ್ಲಿ ಬಳಸ್ಬೋದಾದ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣವನ್ನು ವಾರ ಪೂರ್ತಿ ಬಳಸೋದು. ವೈಟ್ ಅಂದರೆ ಅಲ್ಲಿ ಶುಕ್ರನ ಸಂಕೇತ, ಮಿಕ್ಸ್ ಅಂದರೆ ಅದು ಕೇತುವಿನ ಸಂಕೇತ. ಶುಕ್ರ ಮತ್ತು ಕೇತುಗಳ ಒಂದು ಅನುಗ್ರಹ ನಿಮಗೆ ವಾರ ಪೂರ್ತಿ ಇರಲಿದೆ. ಇನ್ನು ಈ ಮಂಗಳನ ಅನುಗ್ರಹ ನಿಮಗೆ ವಾರದ ಕೊನೆಯ ಭಾಗದಲ್ಲಿ ಆರಂಭ ಆಗುತ್ತೆ. 7ನೇ ತಾರೀಕಿನಂದು. ಆ 7ನೇ ತಾರೀಕಿನಂದು ಆರಂಭವಾಗುವಂಥ ಒಂದು ಮಂಗಳನ ಅನುಗ್ರಹದಿಂದ ನೀವು ಅನೇಕ ರೀತಿಯ ಉತ್ತಮ ಫಲಗಳನ್ನು ಮುಂದೆ ವಾರ ಪೂರ್ತಿ ಮತ್ತೆ ಪಡಿಬೋದು. ಮುಂದಿನ ವಾರದಲ್ಲಿ ಅಂದರೆ ಈ ವಾರದ ಕೊನೆಗೆ ಸಿಗುವಂಥದ್ದು. ಹಾಗಾಗಿ ಶನಿವಾರದಿಂದ ನಿಮಗೆ ಮಂಗಳನ ಪರಿವರ್ತನೆ ನಿಮಗೆ ಅಲ್ಲಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಬಾಂಧವ್ಯದಲ್ಲಿ ಉತ್ತಮವಾಗುವಂಥ ಅವಕಾಶಗಳು ವಾರದ ಕೊನೆಯ ಭಾಗ ಮಂಗಳನಿಂದ ಬರಲಿದೆ. ಹಾಗಾಗಿ ಆ ಒಂದು ರೆಡ್ ಅಥವಾ ಕೆಂಪನ್ನು 7ನೇ ತಾರೀಕಿಂದ ಬಳಸ್ಕೊಳ್ಳಿ. ಸಂಖ್ಯೆ 9ಅನ್ನು 7ನೇ ತಾರೀಕಿಂದ ಬಳಸ್ಬೋದಾಗಿದೆ.
ಇವೆಲ್ಲವೂ ಸಾಮಾನ್ಯವಾಗಿ ಮಿಥುನ ರಾಶಿಯ ಈ ವಾರದ ಒಂದು ಸಂಕ್ಷಿಪ್ತ ವಿವರ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ, ಕಟಕ ರಾಶಿಗೆ ಈ ವಾರದಲ್ಲಿ ಆರಂಭದಲ್ಲಿ ಉತ್ತಮವಾದ ರವಿಯ ಅನುಗ್ರಹ ಬರ್ತಾ ಇದೆ. ಚಂದ್ರನ ಅನುಗ್ರಹ ಸಹ ತಕ್ಕ ಮಟ್ಟಿಗೆ 3-4 ದಿನಗಳಲ್ಲಿ ಸಿಗ್ತಾ ಇದೆ. ಜೊತೆಗೆ ಒಂದು ಬುಧನ ಅನುಗ್ರಹ ಸಹ ನಿಮಗೆ ಈ ವಾರದಲ್ಲಿ ಆರಂಭದಲ್ಲಿ ಇರುತ್ತೆ. ಅಂದರೆ 6ನೇ ತಾರೀಕುವರೆಗೂ, ಅಂದರೆ 6ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುವಂಥದ್ದು ಇರುತ್ತೆ. ಅಲ್ಲಿ 5ನೇ ತಾರೀಕು ಒಂದು ಇಟ್ಕೊಳ್ಳಿ, 5ನೇ ತಾರೀಕುವರೆಗೂ ಬುಧನ ಒಂದು ವಿಶೇಷವಾದ ಅನುಗ್ರಹ ಸಹ ಇರುತ್ತೆ. ಹಾಗಾಗಿ ಕೆಲವೊಂದು ಉತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು. 2 ಶುಭ ಗ್ರಹಗಳು ಅಂದರೆ ಚಂದ್ರ ಮತ್ತು ಬುಧರ ಅನುಗ್ರಹ ನಿಮಗೆ ವಾರದ ಆರಂಭದಿಂದ ಇರುವ ಕಾರಣ ಅನೇಕ ರೀತಿಯ ಶುಭ ಘಟನೆಗಳು ಆಗುವಂಥದ್ದು, ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಜೂನ್ 1ರಂದು ನಿಮ್ಮ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ವೃದ್ಧಿ, ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ವೃತ್ತಿಯಲ್ಲಿ ಅನೇಕ ಮುನ್ನಡೆಗಳು ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುವಂಥದ್ದು, ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೂನ್ 1ರಂದು. 2-3ರಲ್ಲಿ ಸಹ ನಿಮಗೆ ಸಾಮಾನ್ಯವಾಗಿ ಹಣಕಾಸು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹೊರತು ಅಂಥದ್ದೇನೂ ತೊಂದರೆಗಳಿಲ್ಲ. ಅಂದರೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ನೀವು ಕಳೆದುಕೊಳ್ಳೋದಾಗಲಿ, ಅದು ಇತರರ ಮಾತು ನಂಬಿ ಮೋಸಕ್ಕೆ ಬೀಳುವಂಥದ್ದಾಗಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ನಷ್ಟ ಆಗದಂತೆ ಯಾವುದೇ ರೀತಿಯ ಪೇಮೆಂಟು, ಪಾವತಿ, ಹೂಡಿಕೆ, ಇನ್ವೆಸ್ಟ್ ಎಲ್ಲ ಮಾಡೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಆತುರ ನಿರ್ಧಾರದಿಂದ ಹಣಕಾಸಿನ ನಿರ್ಧಾರವನ್ನು ಈಗ ತೆಗೆದುಕೊಳ್ಬಾರ್ದಾಗಿದೆ. ಹಾಗೆ ಅಂಥ ಬಗ್ಗೆ ಎಚ್ಚರಿಕೆ. ಜೊತೆ ಆರೋಗ್ಯದಲ್ಲಿ ಸಾಗಿ ಸಣ್ಣ ಪುಟ್ಟ ಏರ್ಪೇರುಗಳು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟು ಅಥವಾ ಶೀತ, ನೆಗಡಿ, ಜ್ವರದಂಥ ಒಂದು ಹವಾಮಾನ ವೈಪರೀತ್ಯದಿಂದ ಆಗುವಂಥ ಬದಲಾವಣೆಗಳು ನಿಮಗೆ ಕಾಡ್ಬೋದಾಗಿದೆ. ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಸೋಮವಾರ, ಮಂಗಳವಾರ 2-3ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ನಿಮಗೆ ವಿಶೇಷವಾದ ಶುಭಫಲ ಕೊಡುವಂಥ ದಿನಗಳಾಗಿವೆ. ಆ 3 ದಿನಗಳಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿ ಗಟ್ಟಿಗೊಳ್ಳುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ಪ್ರವಾಸವಾಗುವಂಥ ಅವಕಾಶ, ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ಪ್ರಯತ್ನದಲ್ಲಿ ಉದ್ಯೋಗ ಸಿಗುವಂಥದ್ದಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಮಾಡೋದು, ಶಿಕ್ಷಣದ ಸೀಟುಗಳು ಸಿಗುವಂಥದ್ದಾಗಲಿ. ಅದೇ ರೀತಿ ನಿಮ್ಮ ಅನೇಕ ರೀತಿಯ ವೈಯಕ್ತಿಕ ಪ್ರಯತ್ನಗಳಿರ್ಬೋದು, ಹಣಕಾಸಿನ ಪ್ರಯತ್ನಗಳಿರ್ಬೋದು, ಅವೆಲ್ಲಕ್ಕೆ ಹೆಚ್ಚಿನ ಸಫಲತೆಗಳು ಈ 4, 5, 6ರಲ್ಲಿ ಸಿಗುವಂಥ ಅಪೂರ್ವವಾದ ಅವಕಾಶಗಳು ಕಂಡು ಬರ್ತವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಸಾಮಾನ್ಯ ಎಂದು ಕಂಡು ಬರುತ್ತೆ, ಶನಿವಾರ ದಿನ ಸಾಮಾನ್ಯ ಫಲ ಎಂದು ಕಂಡು ಬರುತ್ತೆ. ಇಲ್ಲಿ ಕೆಲವೊಮ್ಮೆ ಬಂಧುಗಳ ಜೊತೆಗೆ, ಹಿರಿಯರ ಜೊತೆಗೆ, ತಂದೆ ತಾಯಿ ಜೊತೆಗೆ ಒಂದು ವಾಗ್ವಾದಗಳು ಬರ್ಬೋದು, ನಿಮ್ಮ ಮಾತನ್ನು ಅವರು ವಿರೋಧಿಸಿದಾಗ ಅಥವಾ ನಿಮ್ಮದೇ ಯಾವುದೇ ಒಂದು ಕೃತ್ಯವನ್ನು ಅವರು ಖಂಡನೆ ಮಾಡೋದು ಮುಂತಾದ ಒಂದು ಅಹಿತಕರವಾದ ಘಟನೆಗಳು ಆಗ್ಬೋದಾಗಿದೆ. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳ ಜೊತೆಗೂ ಸಮಾಧಾನವಾಗಿ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ ಶನಿವಾರದಂದು. ಇವೆಲ್ಲವೂ ಸಾಮಾನ್ಯವಾಗಿ ಕಟಕ ರಾಶಿಗೆ ಈ ವಾರದಲ್ಲಿ ವ್ಯಕ್ತವಾದಂತಹ ಒಂದು ಉತ್ತಮವಾದ ಪರಿಣಾಮಗಳು. ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಕೂಲ ನಿಮಗೆ 4 ದಿನಗಳಲ್ಲಿ ವ್ಯಕ್ತವಾಗಿವೆ. ಅದಲ್ಲದೆ ನಿಮಗೆ ವಾರ ಪೂರ್ತಿ ಅಲ್ಲಿ ಸೂರ್ಯನ ಅನುಗ್ರಹ ಇರುವಂಥದ್ದು, ಬುಧನ ಅನುಗ್ರಹ ಸಹ ಇರುವಂಥದ್ದು. ಅದು ನಿಮಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ರಾಜಕೀಯ ಮೂಲದಿಂದ ಆಗುವಂಥ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸೂರ್ಯನ ಅನುಗ್ರಹ ವಾರ ಪೂರ್ತಿ ಇರುವಂಥದ್ದು ಅಪರೂಪದ ಅವಕಾಶ ಇದೆ. ಅದರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಆರೆಂಜ್, ಸ್ನೋ, ಗ್ರೀನ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 1 to 5 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದರೂ ವಾರ ಪೂರ್ತಿ ನಿಮಗೆ ಅಲ್ಲಿ ಚತುರ್ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಸೂರ್ಯ ಅನುಗ್ರಹ ಇರುವಂಥದ್ದು, ನಿಮ್ಮ ರಾಶಿಯಾಧಿಪತಿ ಸೂರ್ಯನು ವಾರ ಪೂರ್ತಿ ನಿಮಗೆ ಆಶೀರ್ವಾದ ಮಾಡಲಿದ್ದಾನೆ. ಅದೇ ರೀತಿ ಅಲ್ಲಿ ಬುಧನ ಅನುಗ್ರಹ ಸಹ ನಿಮಗೆ ವಾರ ಪೂರ್ತಿ ಇರಲಿದೆ. ಅದೇ ರೀತಿ ಗುರುವಿನ ಬಲ ನಿಮಗೆ ಗೊತ್ತಿರುವಂತೆ ಆಗಲೇ ಗುರುಬಲದ ಒಂದು ವಿಶೇಷವಾದ ಶ್ರೀರಕ್ಷೆ ನಿಮಗೆ ವಾರ ಪೂರ್ತಿ ಇರಲಿದೆ. ಹಾಗೆಯೇ ಶುಕ್ರನು ಅಥವಾ ಧನದಾಯಕವಾದಂಥ ವಿಶೇಷವಾದ ಗ್ರಹ ಶುಕ್ರ, ಆ ಶುಕ್ರನ ಅನುಗ್ರಹ ಸಹ ವಾರ ಪೂರ್ತಿ ನಿಮಗೆ ಇರಲಿದೆ. ಹಾಗಾಗಿ ಆ ಶುಭ ಗ್ರಹಗಳಲ್ಲಿ 3 ಶುಭ ಗ್ರಹಗಳ ಒಂದು ಪ್ರಭಾವ ನಿಮಗೆ ಅತ್ಯುತ್ತಮವಾಗಿ ವಾರದ ಆರಂಭದಲ್ಲಿರುವ ಕಾರಣ ಅನೇಕ ರೀತಿಯ ಶುಭ ಲಾಭಗಳು ಇವೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿಗೆ ಸಂಬಂಧಪಟ್ಟ ನೆಮ್ಮದಿಯಾಗುವಂಥದ್ದು, ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು, ನೀವು ಕೊಟ್ಟಂಥ ಸಾಲದ ಹಣ ಒಮ್ಮೆಗೆ ಮರಳಿ ಬರೋದು ಅಥವಾ ನಿಮ್ಮದೇ ಸಾಲ ಇದ್ದರೆ ನಿಮ್ಮ ಸಾಲವನ್ನು ತೀರಿಸುವಂಥ ಒಂದು ಅವಕಾಶಗಳು, ಉದ್ಯೋಗದವರಿಗೆ ಉದ್ಯೋಗ ಪ್ರಗತಿ ಮುಂತಾದ ಹಲವಾರು ಶುಭ ಫಲಗಳು ಈ ವಾರದಲ್ಲಿ ಆಗಲಿವೆ. ಆರಂಭದ ದಿನ ಸ್ವಲ್ಪ ಚಂದ್ರನ ಬಲದ ಕೊರತೆ ಇರುತ್ತೆ ಹೊರತು ಇತರ ಗ್ರಹಗಳಿಂದ ಆಗುವಂಥ ಉತ್ತಮ ಪರಿಣಾಮ ವಾರದ ಆರಂಭದಲ್ಲಿ ಭಾನುವಾರದಲ್ಲಿ ಕಂಡುಬರುತ್ತೆ. ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಜೊತೆಗೆ ಉದ್ಯೋಗದಲ್ಲಿ ಏನೋ ಸ್ಥಿರತೆಗಳನ್ನು ಕಾಣುವಂಥದ್ದು, ಬಂಧು ಮಿತ್ರರ ಜೊತೆ ಉತ್ತಮ ಬಾಂಧವ್ಯ ಮೂಡುವಂಥ ಘಟನೆ ವಾರದ ಆರಂಭ 1ನೇ ತಾರೀಕಿನಂದು. ಇನ್ನು 2-3 ನಿಮಗೆ ಇನ್ನಷ್ಟು ಉತ್ತಮ ಫಲಗಳು ನಿರೀಕ್ಷೆಯಲ್ಲಿರುತ್ತೆ. ಅಲ್ಲಿ ವಿಶೇಷವಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತಹ ಘಟನೆಗಳಾಗುವಂಥದ್ದು, ಅಲ್ಲಿ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು. ಅನಿರೀಕ್ಷಿತ ಧನಾಗಮ ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಸಹ ನಿಮಗೆ ಪ್ರಗತಿದಾಯಕ ಲಕ್ಷಣಗಳು, ಬಂಧು ಬಾಂಧವರಿಗೆ ಬಾಂಧವ್ಯ ಎಲ್ಲ ವೃದ್ಧಿಯಾಗುವಂಥದ್ದು. ಹಾಗಾಗಿ 2-3 ಈ ಜೂನ್ 2-3ರಲ್ಲಿ ನಿಮಗೆ ವಿಶೇಷವಾದ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು 4, 5, 6ರಲ್ಲಿ ಸ್ವಲ್ಪ ಈ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಹೊರತು ಇತರ ಗ್ರಹಗಳಿಂದ ನಿಮಗೆ ಉತ್ತಮ ಫಲ ಕಟ್ಟೆ ಸಿಗುತ್ತೆ. ಹಣಕಾಸಿಗೆ ಸಂಬಂಧಿಸಿದ ಒಪ್ಪಂದಗಳು ಸ್ವಲ್ಪ ನೀವು ಲೆಕ್ಕಾಚಾರಗಳನ್ನು ನೋಡ್ಕೋಬೇಕಾಗುತ್ತೆ. ಯಾವುದೇ ಮಾತು ನಮಗೆ ನೀವು ಶೀಘ್ರವಾಗಿ ಅಥವಾ ಆತುರದಲ್ಲಿ ಹಣಕಾಸಿನ ಹೂಡಿಕೆ ಮಾಡೋದೆಲ್ಲ ಒಳ್ಳೆಯದಲ್ಲ.
ಇದರಿಂದ ನಿಮ್ಮ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ನಷ್ಟಕ್ಕೆ ಒಳಗಾಗುವಂಥ ಘಟನೆಗಳು ಆಗ್ಬೋದಾಗಿದೆ 4, 5, 6ರಲ್ಲಿ. ಇನ್ನು ಕೊನೆಯ ದಿನ 7ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರಬಲದ ವಿಶೇಷವಾದ ಶ್ರೀರಕ್ಷೆ, ಹಣಕಾಸಿನ ಹರಿವು ಚೆನ್ನಾಗುತ್ತೆ, ವ್ಯಾಪಾರ ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ, ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ನಿಮಗೆ 2, 3 ಮತ್ತು 7ನೇ ತಾರೀಕಿನಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹದ ಶುಭ ಫಲ ಸಿಗುತ್ತೆ. ಇನ್ನು ಉಳಿದ ದಿನಗಳು ಅಂಥದ್ದೇನು ಕೆಟ್ಟ ಪರಿಣಾಮಗಳಿಲ್ಲ. ಅಲ್ಲಿ ಉಳಿದ ದಿನಗಳಲ್ಲಿ ಸಹ ವಾರಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ, ವಾರಪೂರ್ತಿ ನಿಮಗೆ ಗುರುವಿನ ಬೆಂಬಲ, ವಾರಪೂರ್ತಿ ನಿಮಗೆ ಬುಧನ ಬೆಂಬಲ, ಶುಕ್ರನ ಬೆಂಬಲ ಇದ್ದೇ ಇರುತ್ತೆ. ಹಾಗಾಗಿ ಅನಿರೀಕ್ಷಿತ ಮತ್ತು ನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಇವೆಲ್ಲಾಗುತ್ತೆ. ಪ್ರಮುಖ ವ್ಯಕ್ತಿಗಳ ಭೇಟಿಯಾಗೋದಾಗಲಿ, ಯಾವುದೇ ರೀತಿಯ ರಾಜಕೀಯ ಪ್ರಭಾವದ ಮೂಲಕ ಕೆಲಸ ಸಾಧನೆ ಮಾಡೋದಾಗಲಿ, ಅಥವಾ ಜಾಬ್ಗಾಗಿ ಪ್ರಯತ್ನ ಪಡೋದು, ಮದುವೆಗೆ ಪ್ರಯತ್ನ ಪಡೋದು, ಏನೋ ಪ್ರಯತ್ನಕ್ಕೂ ಸಹ ಈ ವಾರದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಅತ್ಯುತ್ತಮವಾಗಿರುತ್ತೆ. ಹಾಗೆ ಈ ವಾರವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳೋದು ಸಿಂಹರಾಶಿಯವರು. ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಗ್ರೀನ್, ಯೆಲ್ಲೋ, ವೈಟ್ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 1, 3, 5, 6, 1, 3, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಚಂದ್ರನು ಲಾಭದ ಸ್ಥಾನದಲ್ಲಿರುವಂತಹ ಚಂದ್ರನು ಅನೇಕ ರೀತಿಯ ಶುಭ ಲಾಭಗಳಿಗೆ ಕಾರಕನಾಗಿರ್ತಾನೆ. ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ಆದಾಯ ಬರುವಂಥದ್ದು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ಬಹಳ ಕಾಲದ ನಿರೀಕ್ಷಿತವಾದ ಶುಭ ಫಲಗಳು ಸಿದ್ಧಿಯಾಗ್ಬೋದು. ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಕೆಲವರಿಗೆ ಪ್ರಮೋಷನ್ ಸಿಗುವಂಥ ಅವಕಾಶ, ಉನ್ನತ ಶಿಕ್ಷಣದ ಸೀಟ್ ಸಿಗುವಂಥ ಅವಕಾಶ, ಮದುವೆಗಳು ಫಿಕ್ಸ್ ಆಗ್ಬೋದು, ಅಥವಾ ಇನ್ನು ಯಾರಾದರೂ ನಿಮಗೆ ವಾಹನನೋ ಯಂತ್ರನೋ ಮನೆಯೋ ಕೊಡಬೇಕನ್ನೋರಿಗೆ ಅಂಥ ಒಂದು ಕನಸುಗಳು ಈಡೇರಲಿಕ್ಕೆ ಆರಂಭದ ದಿನಗಳು ನಿಮಗೆ ಸಹಾಯ ಆಗುತ್ತೆ. ಲಾಭಸ್ಥಾನ ಚಂದ್ರನು ಅನೇಕ ಶುಭ ಲಾಭವನ್ನು ಕೊಡ್ತಾನೆ. ಮನೆಯಲ್ಲಿ ಸಹ ನೆಮ್ಮದಿ ಇರುತ್ತೆ. ಸಾಲಗಳನ್ನು ತೀರಿಸುವಂಥದ್ದು ವಿಶೇಷವಾದ ಧನದ ಶಕ್ತಿಯು ನಿಮಗೆ ವಾರದ ಆರಂಭದಲ್ಲಿ ಬರಲಿದೆ. ಆ ಬಳಿಕ ಸೋಮವಾರ, ಮಂಗಳವಾರ ಜೂನ್ 2, 3ರಲ್ಲಿ ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರಿಕೆಬೇಕು. ವೈಯಕ್ತಿಕ ಜೀವನದಲ್ಲಿ ಏನಾದರೂ ಹುಳಿ ಹಿಂಡುವಂಥ ಘಟನೆಗಳು ತಂದೆ ತಾಯಿ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಅಥವಾ ಸೋದರರ ಮಧ್ಯೆ ಅಸಾಂಸಾರಿಕವಾದ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅಥವಾ ಏನಾದರೂ ನಿಮ್ಮ ಒಂದು ವಿಚಾರಕ್ಕೆ ಅವರು ವಿರೋಧ ಮಾಡೋದಾಗಲಿ, ಅಥವಾ ಅವರ ಒಂದು ಯಾವುದೇ ಒಂದು ವಿಚಾರವನ್ನು ನೀವು ವಿರೋಧ ಮಾಡೋಂಥ ಅಂಥ ಒಂದು ವೈರುಧ್ಯದ ಘಟನೆಗಳು ಜರುಗಬಹುದಾಗಿದೆ 2, 3ರಲ್ಲಿ. ಆ ಬಳಿಕ 4, 5, 6 ಮತ್ತೊಮ್ಮೆ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಬರುವಂಥ ದಿನ. 4, 5, 6ರಲ್ಲಿ ಜನ್ಮದಲ್ಲಿ ಬಂದಂಥ ಚಂದ್ರನು ಆರೋಗ್ಯ ಸುಧಾರಣೆಯನ್ನು, ಮನಃಶಾಂತಿಯನ್ನು, ನೆಮ್ಮದಿಯನ್ನು, ಜೊತೆಗೆ ನಿಮ್ಮ ಯಾವುದೇ ರೀತಿಯ ಬೇಡಿಕೆಗಳನ್ನು, ಕೋರಿಕೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯವು ನಿಮಗೆ ಸಿಗಲಿದೆ. ಹಾಗಾಗಿ ಈ 3 ದಿನಗಳನ್ನು ನೀವು ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಇದ್ದರೆ ಈ 4, 5, 6ರಲ್ಲಿ ಪ್ರಯತ್ನ ಪಡುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಒಪ್ಪಂದ, ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನು ಸಹ ಈ 3 ದಿನಗಳನ್ನು ಆಯ್ಕೆ ಮಾಡಿಕೊಳ್ಳೋಕ್ಕೆ ಉತ್ತಮವಾಗಿರುತ್ತೆ. ಜೊತೆಗೆ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥ ಮುಂತಾದ ಘಟನೆಗಳು 4, 5, 6ರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 7ನೇ ತಾರೀಕು ಸಾಮಾನ್ಯ ದಿನ, ವಾರದ ಕೊನೆಯ ದಿನ ಸಾಮಾನ್ಯ ಎಂದುಕೊಂಡು ಬರುತ್ತೆ. ಇಲ್ಲಿ ಕೆಲವೊಂದು ವಿಚಾರಗಳಿಗೆ ನೀವು ಕಷ್ಟ ನಷ್ಟಗಳಿಗೆ ಸಿಲುಕುವುದಾಗಲಿ, ಅಥವಾ ಸ್ತ್ರೀಯ ಮೂಲಕ ಪುರುಷರಿಗೆ, ಪುರುಷರ ಮೂಲಕ ಸ್ತ್ರೀಯರಿಗೆ ಏನಾದರೂ ತೊಂದರೆಗಳು ಬರುವುದಾಗಲಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಅಥವಾ ಸುಸ್ತಾಗುವಂಥ ಒಂದು ಪ್ರಮೇಯಗಳು ಕೆಲವರಿಗೆ ಎದುರಾಗ್ಬೋದು. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ವಿರುದ್ಧ ಲಿಂಗದ ಜೊತೆಗೆ ಬಾಂಧವ್ಯ ಸರಿಯಾಗಿ ಇಟ್ಕೊಳ್ಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಎಲ್ಲವನ್ನು ವ್ಯವಹರಿಸುವಂಥದ್ದು ಈ ಶನಿವಾರದಂದು ಮಾಡಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಬರುವಂಥ ಒಂದು ಸಂಕ್ಷಿಪ್ತವಾದ ಫಲಿತಾಂಶಗಳು. ಆರಂಭದ ದಿನ ಉತ್ತಮ ಇದೆ. 1 ಜೂನು ಮತ್ತು 4, 5, 6 ಜೂನು ಈ 4 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳು. ಉಳಿದ ದಿನಗಳು ಅಂಥದ್ದೇನು ಕೆಟ್ಟದೇನೋ ನೀವು ನಿರೀಕ್ಷೆ ಮಾಡಬೇಕಿಲ್ಲ, ಉತ್ತಮ ಫಲನೇ ಆಗುತ್ತೆ. ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಯನ್ನು ಆ ದಿನಗಳು ಗಮನಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಹಾಗೆಯೇ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು 6ನೇ ತಾರೀಕಿಂದ ಬಳಸ್ಬೋದು. ಯಾಕಂದರೆ 6ನೇ ತಾರೀಕಿಂದ ಬುಧನ ಅನುಗ್ರಹ ನಿಮಗೆ ಆರಂಭ ಆಗುತ್ತೆ. ಸಂಖ್ಯೆಗಳು 2, 4, 6, 9, 2, 4, 6, 9 ಎಂಬಂಥ ಸಂಖ್ಯೆಯನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ನಂಬರ್ 5 ಅಥವಾ ಸಂಖ್ಯೆ 5ಅನ್ನು ನೀವು 6ನೇ ತಾರೀಕಿಂದ ಬಳಸ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ಕನ್ಯಾ ರಾಶಿಗೆ ಸಂಬಂಧಪಟ್ಟ ಜೂನ್ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ಜೂನ್ ಮೊದಲ ವಾರದ ಒಂದು ಭವಿಷ್ಯವು ಶುಭದಾಯಕವಾಗಲಿ. ಮುಂದೆ ತುಲಾರಾಶಿಗೆ ವಾರದ ಆರಂಭ ಸಾಮಾನ್ಯ ಉತ್ತಮ ಫಲಗಳು ಕೊಡ್ತವೆ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ನಿಮಗೆ ಇರತಕ್ಕಂಥ ಚಂದ್ರನ ಬೆಂಬಲ, ಅಲ್ಲಿ ಬುಧನ ಅನುಗ್ರಹ, ಅದೇ ರೀತಿ ಇರತಕ್ಕಂಥ ಒಂದು ಶನಿ ಮಹಾತ್ಮರ ಒಂದು ಅನುಕೂಲತೆಗಳು, ಶುಕ್ರನ ಬೆಂಬಲ ಇವೆಲ್ಲವೂ ನಿಮಗೆ ಸಹಾಯಕ್ಕೆ ಬರಲಿದೆ. ಕೇತು ಸಹ ನಿಮಗೆ ಪೂರಕವಾಗಿ ಇರ್ತಾನೆ ವಾರಪೂರ್ತಿ. ಹಾಗಾಗಿ ಶನಿ ಮತ್ತು ಕೇತುಗಳು ವಾರಪೂರ್ತಿ ಪೂರಕವಾಗಿರ್ತಾರೆ. ಗುರುವಿನ ಬೆಂಬಲ ನಿಮಗೆ ನಿರಂತರವಾಗಿ ವಾರಪೂರ್ತಿ ಇರಲಿದೆ. ಅದೇ ರೀತಿ ಈ ವಾರದ ಕೊನೆಯದ ಆಗುವಂಥ ಪರಿವರ್ತನೆಗಳಲ್ಲಿ ನಿಮಗೆ ಆರಂಭದಲ್ಲಿ ಬುಧನ ಒಂದು ಆಶೀರ್ವಾದ ಇರುತ್ತೆ. ವಾರದ ಕೊನೆಯಲ್ಲಿ ಮತ್ತೆ ಬುಧನ ಪರಿವರ್ತನೆ ಆಗಿ ಮಂಗಳನ ಪರಿವರ್ತನೆ ಆಗುವಾಗ ಮಂಗಳನು ಸಹ ನಿಮಗೆ ಅಲ್ಲಿ 7ನೇ ತಾರೀಕಿಂದ ನಿಮಗೆ ಪೂರಕವಾಗಿ ಬರಲಿದ್ದಾನೆ. ಹಾಗಾಗಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು ಈ ವಾರದಲ್ಲಿ ಪಡೆಯಬಹುದಾಗಿದೆ.
ಆರಂಭದ ದಿನ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಂಡಿದೆ. ಆ 3 ದಿನಗಳಲ್ಲಿ ನಿಮಗೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿರುವಂಥ ನಿಮ್ಮ ರಾಶಿಯಾಧಿಪತಿಯಾದ ಮಿತ್ರನಾದ ಚಂದ್ರನು ತುಲಾ ರಾಶಿಗೆ ಉತ್ತಮ ಮೈತ್ರಿಯ ಚಂದ್ರನಿಂದ ಅನೇಕ ರೀತಿ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದೆ. ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ. ಜೊತೆಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಉದ್ಯೋಗ ಸಿಗದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಹಿಂದೆ ಇದ್ದ ಉದ್ಯೋಗದಲ್ಲಿ ಏನಾದರೂ ವಿಶೇಷ ಪ್ರಮೋಷನ್ ಬಡ್ತಿಗಳು ಸಿಗ್ಬೋದು. ಅದು ಯಾವುದೇ ನಿಮ್ಮ ಮಿತ್ರರು, ಬಂಧುಗಳು ಅವರ ಒಂದು ಸಹಾಯದಿಂದ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ. ಅಥವಾ ಬೇರೆ ಬೇರೆ ರೀತಿಯ ಇಂಜಿನಿಯರಿಂಗು, ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಇನ್ನಿತರ ಯಾವುದೇ ರೀತಿಯ ಬಯೋಟೆಕ್, ಫಾರ್ಮಸಿ ಅಥವಾ ವೈದ್ಯಕೀಯ ಮುಂತಾದ ಕ್ಷೇತ್ರದಲ್ಲಿ ಕೆಲಸ ಮಾಡೋದರಿಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಸಹ ನಿರೀಕ್ಷೆ ಮಾಡಬಹುದಾಗಿದೆ. ದೀರ್ಘಕಾಲದ ಕನಸುಗಳು ಈಡೇರುವಂಥ ಒಂದು ಲಕ್ಷಣಗಳು ಆರಂಭದ 3 ದಿನಗಳಲ್ಲಿ ತುಲಾರಾಶಿಯಲ್ಲಿ ಕಂಡುಬಂದಿದೆ. ಬಳಿಕ 3 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 4, 5, 6ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಗಳನ್ನು ಗಮನಿಸಬೇಕಾಗತ್ತೆ. ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ನೀವು ಆರೋಗ್ಯದ ಕಡೆಗೆ, ಹಣಕಾಸಿನ ಕಡೆಗೆ, ನಿಮ್ಮ ಬಾಂಧವ್ಯದ ಕಡೆಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಅನಿರೀಕ್ಷಿತವಾದ ಬದಲಾವಣೆಗಳು ಆಗ್ಬೋದಾಗಿದೆ. ನಿಮ್ಮ ಮೇಲೆ ಪ್ರತೀಕಾರದ ಘಟನೆಗಳು, ಅವಮಾನದ ಘಟನೆಗಳು ಸಹ ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ. ಇವೆಲ್ಲನ ಗಮನದಲ್ಲಿಟ್ಕೊಂಡು 4, 5, 6ರಲ್ಲಿ ಯಾವುದೇ ರೀತಿಯ ವೈರತ್ವವನ್ನು, ದ್ವೇಷವನ್ನು, ಕಲಹವನ್ನು ಮಾಡದೆ ಸ್ವಲ್ಪ ತಾಳ್ಮೆಯನ್ನು ಗಮನಿಸ್ಕೋಬೇಕು. ಅಥವಾ ಇತರರು ಯಾರಾದರೂ ನಿಮ್ಮಲ್ಲಿ ಉದ್ದೇಶಪೂರ್ವಕವಾಗಿ ಮಾಡುವಂಥ ಒಂದು ವಾಗ್ವಾದ ಕಲಹಗಳನ್ನು ನೀವು ಸಂಯಮದಿಂದ ಸ್ವಲ್ಪ ವರ್ತಿಸಬೇಕಾಗತ್ತೆ. ಹಾಗಾಗಿ ಇಲ್ಲದನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ ನಿಮಗೆ ಲಾಭ, ಕೀರ್ತಿ, ಯಶಸ್ಸು, ಜಯ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಅವಕಾಶಗಳು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆಯ ದಿನ ಶನಿವಾರ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ವಾರದ ಆರಂಭದ 1, 2, 3 ಜೊತೆಗೆ ವಾರದ ಕೊನೆಯ ದಿನ 7ನೇ ತಾರೀಕು, ಈ 4 ದಿನಗಳು ಅತ್ಯಂತ ಶುಭಫಲಗೊಳ್ಳುವಂಥ ದಿನಗಳು. ಉಳಿದ 3 ದಿನಗಳು 4, 5, 6ರಲ್ಲಿ ಅಂಥದ್ದೇನೋ ಆತಂಕ ಏನಿಲ್ಲ. ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಯನ್ನು, ಹಣಕಾಸಿನ ನಷ್ಟ ಆಗದಂತೆ, ಮಾತಿನ ಚಕಮಕಿ ಆಗದಂತೆ, ಜೊತೆಗೆ ಇನ್ನಿತರ ಜೊತೆ ಕಲಹ, ವಾಗ್ವಾದ ಆಗದಂತೆ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ತುಲಾರಾಶಿಯವರು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಯೆಲ್ಲೋ, ಗ್ರೀನ್, ಮಿಕ್ಸ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ 7ನೇ ತಾರೀಕಿಂದ ನೀವು ಬಳಸ್ಬೋದು. ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನೀವು 7ನೇ ತಾರೀಕಿಂದ ಬಳಸ್ಕೋಬೋದಾಗಿದೆ. ನೀವು ಬಳಸುವಂಥ ನಂಬರ್ಗಳು ವಾರ ಪೂರ್ತಿ 3, 5, 7, 8, 3, 5, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ನಂಬರ್ 9 ನೀವು ಮಂಗಳನ ಅನುಗ್ರಹ ಆರಂಭವಾಗುವುದು 7ನೇ ತಾರೀಕಿಂದ ಬಳಸ್ಕೋಬೋದಾಗಿದೆ. ಇವೆಲ್ಲವೂ ತುಲಾರಾಶಿಯ ಈ ವಾರದ ಸಂಕ್ಷಿಪ್ತವಾದ ಮುನ್ನೋಟದ ಭವಿಷ್ಯ ವಿಚಾರ. ಈ ವಾರವು ಎಲ್ಲ ತುಲಾರಾಶಿಯವರಿಗೂ ಶುಭದಾಯಕವಾಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸವಾಲುಗಳು ಎದುರಾಗ್ಬೋದು. ಆರಂಭ ದಿನ ಭಾನುವಾರ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ವಾಗ್ವಾದ ಕಾಲಗಳು ಆಗುವಂಥದ್ದು, ಬರಬೇಕಾದ ಹಣವು ಬಾರದೇ ಇರುವಂಥದ್ದು, ಅಥವಾ ವಿರುದ್ಧ ಲಿಂಗದವರಿಂದ ನಿಮಗೆ ಸ್ತ್ರೀಯರಿಗೆ ಪುರುಷರಿಂದ ಅಥವಾ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಒಂದು ಪ್ರತೀಕಾರದ ಘಟನೆಗಳು, ಸಂಚಿನ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ವಾರದ ಆರಂಭದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ನಿಮಗೆ ನಂಬಿಕೆಗೆ ಅರ್ಹರಲ್ಲದ ವ್ಯಕ್ತಿಗಳ ಜೊತೆಗೆ ನೀವು ವ್ಯವಹರಿಸೋದಾಗಲಿ, ಅವರ ಜೊತೆಗೆ ಏನಾದರೂ ಒಪ್ಪಂದ ಮಾಡೋದಾಗಲಿ ಈಗ ಅಷ್ಟೊಂದು ಉತ್ತಮವಾಗಿ ಆಯ್ಕೆಯಾಗಿ ಇರುವುದಿಲ್ಲ. ಇನ್ನು ಆ ಬಳಿಕ ಬರುವಂಥ ನಿಮಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರವರೆಗೂ 5 ದಿನಗಳು ಉತ್ತಮ ಇದೆ. ಅಂದರೆ 2, 3, 4, 5, 6 ನಿರಂತರವಾಗಿ 5 ದಿನಗಳು ಸಹ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು. ಅಪರೂಪದಲ್ಲಿ ಸಿಗುವಂಥ ಈ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಕೌಟುಂಬಿಕವಾದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾತ್ರಾ ಸ್ಥಳಗಳ ಸಂದರ್ಶನ, ವಿಶೇಷವಾದ ಪೂಜೆ ಪುನಸ್ಕಾರ ಮಾಡುವಂಥ ಅವಕಾಶ, ಜೊತೆಗೆ ಬಾಂಧವರಲ್ಲಿ ಬಾಂಧವ ವೃದ್ಧಿ ಆಗುವಂಥದ್ದು, ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ ಇವೆಲ್ಲ ಸಿಗಲಿದೆ. ಅನೇಕರಿಗೆ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಈ 2, 3, 4, 5, 6 ಎಂಬಂತಹ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವೃಶ್ಚಿಕ ರಾಶಿಯವರು. ಇವೆಲ್ಲ ಮತ್ತೆ ಸಿಗುವಂಥ ಅವಕಾಶ ಅಲ್ಲ. ಯಾಕಂದರೆ ನಿಮಗೆ ಈ ವಾರದಲ್ಲಿ ಮುಂದೆ ಬರ್ತಾ ಇದ್ದಂತೆ ಅಲ್ಲಿ ಗ್ರಹ ಬಲಗಳು ಕಡಿಮೆ ಆಗ್ತಾ ಬರ್ತವೆ. ಆಮೇಲೆ ಕೊನೆಗೆ ಒಂದು ಹಂತದಲ್ಲಿ ಕೇವಲ ಬುಧ ಮತ್ತು ಕೇತುಗಳಷ್ಟೇ ನಿಮಗೆ ರಕ್ಷಣಾಕಾರಕರಿರ್ತವೆ. ಅಲ್ಲಿ ಇತರ 7 ಗ್ರಹಗಳು ಸಹ ವಿರುದ್ಧವಾಗಿರುವ ಸನ್ನಿವೇಶ ಬರಲಿದೆ. ಅಲ್ಲಿ ರವಿ ಆಗಲಿ, ಮಂಗಳನಾಗಲಿ, ಅಥವಾ ಒಂದು ಹಂತದಲ್ಲಿ ಬುಧನೂ ಆಗಲಿ, ಆಮೇಲೆ ಗುರು, ಶುಕ್ರರಾಗಲಿ. ಅಂದರೆ ಗುರು ಸಹ ನಿಮಗೆ ಈಗ ಪೂರಕವಾಗಿಲ್ಲ, ಶುಕ್ರನು ಸಹ ಈಗ ಸದ್ಯಕ್ಕೆ ಪೂರಕವಾಗಿರೋದಿಲ್ಲ. ಗುರು, ಶುಕ್ರರು, ಶನಿ ಮತ್ತು ರಾಹುಗಳು ಎಂಬಂಥ ಒಂದು 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆ, ಕಲಹದ ವರ್ತನೆ, ಆತುರ ನಿರ್ಧಾರವನ್ನು ವೃಶ್ಚಿಕ ರಾಶಿಯವರು ಮಾಡಬಾರ್ದು. ಇನ್ನು 2, 3, 4, 5, 6 ಅತ್ಯುತ್ತಮ ಫಲ. 7ನೇ ತಾರೀಕು ಸ್ವಲ್ಪ ಮಿಶ್ರ ಫಲ ಇರುವಂಥದ್ದನ್ನು ಆಗಲೇ ಹೇಳಿದ್ದೇನೆ. ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ಬಳಸುವಂತಹ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ 6ನೇ ತಾರೀಕಿಂದ ಬುಧಾನುಗ್ರಹ ಆರಂಭ ಆಗುತ್ತೆ. ಅಲ್ಲಿ 6ನೇ ತಾರೀಕಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಆವಾಗಿಂದ ಬಳಸ್ಕೋಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಒಂದು ಹಂತದಲ್ಲಿ 5 ದಿನಗಳು ಚಂದ್ರನ ಬೆಂಬಲ ಇರುವಂಥ ಒಂದು ರಾಶಿ ನಿಮ್ಮದಾಗಿರುತ್ತೆ. ಸಂಖ್ಯೆ 2 ಮತ್ತು 7 ವಾರ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 5 6ನೇ ತಾರೀಕು ಬೆಳಕಿಂದ ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ.
ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅಲ್ಲಿ ಆರಂಭದಲ್ಲಿ ನಿಮಗೆ ರವಿಯ ಅನುಗ್ರಹ ಇರುತ್ತೆ, ಇದಕ್ಕೆ ಗುರುಬಲದ ರಕ್ಷಣೆ ಇರುತ್ತೆ, ಇದಕ್ಕೆ ಒಂದು ಬುಧ ಅನುಗ್ರಹ ಇರುವಂಥದ್ದು, ಇದಕ್ಕೆ ರಾಹುವಿನ ಬೆಂಬಲ ಇರುವಂಥದ್ದು, ಇವೆಲ್ಲ ಉತ್ತಮ ಫಲಿತಾಂಶಗಳಿರುತ್ತೆ. ಶುಕ್ರನು ಸಹ ನಿಮಗೆ ಪೂರಕವಾಗಿರುತ್ತೆ. ಹಾಗಾಗಿ ಪಂಚಗ್ರಹಗಳ ಒಂದು ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ, ಯಾವುದೇ ಆತಂಕ ಪಡಬೇಕಾಗಿಲ್ಲ. ಆದರೆ ಕೆಲವೊಂದು ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ. ಉದಾಹರಣೆಗೆ 1, 2, 3ರಲ್ಲಿ ನಿಮಗೆ ಅಷ್ಟಮ ಮತ್ತು ನವಮದ ಚಂದ್ರನು ಕೆಲವೊಂದು ವಿಚಾರದಲ್ಲಿ ಖರ್ಚನ್ನು ಜಾಸ್ತಿ ಮಾಡ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಏನಾದರೂ ವಾಗ್ವಾದ ಕಲಹದ ವಾತಾವರಣ ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ವಾಗ್ವಾದ ಕಲಹಗಳು ಬರುವಂಥದ್ದು. ಹಾಗಾಗಿ 1, 2, 3 ಈ 3 ದಿನಗಳಲ್ಲಿ ಸ್ವಲ್ಪ ವೈಪರೀತ್ಯಗಳು ಕಾಣಬಹುದಾಗಿದೆ. ಹಾಗೆ 3 ದಿನಗಳ ಸ್ವಲ್ಪ ಸಂಯಮ ತಾಳ್ಮೆಯನ್ನು ವಹಿಸಬೇಕು. ಅಥವಾ ಇತರರ ವಿಚಾರಕ್ಕೆ ಮೂಗು ತಿರುಗಿಸಿದಾಗಲೇ ಇತರರನ್ನು ನಿಂದಿಸುವುದು, ಅವಮಾನಿಸುವುದು ಇತ್ಯಾದಿಗಳನ್ನು ನೀವು ಮಾಡಲಿಕ್ಕೆ ಹೋಗೋದಂಥ ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಹಾಗಾಗಿ 1, 2, 3ರಲ್ಲಿ ಇಂಥ ಒಂದು ಮುನ್ನೆಚ್ಚರಿಕೆ. ಆ ಬಳಿಕ ಬರುವಂಥ 4 ದಿನಗಳು ಅಂದರೆ 4, 5, 6, 7 ಅಂದರೆ ಸ್ವಂತ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ನಿಮಗೆ ಶುಭ ಗ್ರಹಗಳ ಬೆಂಬಲ ಇರುವಂಥದ್ದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಅಥವಾ ಬಡ್ತಿಗಳು ಕೆಲವರಿಗೆ ಸಿಗ್ಬೋದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಕೆಲಸದ ಮೂಲದಲ್ಲಿ ನಿಮಗೆ ಬೇಗನೆ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು. ಕೌಟುಂಬಿಕ ಆಸ್ತಿ ವಿವಾದಗಳು, ಕೌಟುಂಬಿಕವಾದ ಏನಾದರೂ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳು ಈಗ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಈ ರೀತಿ ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗಲಿಕ್ಕೆ ಈಗ ಧನುರಾಶಿಯವರಿಗೆ ಸಾಧ್ಯತೆ ಇದೆ. ಗುರುವಿನ ವಿಶೇಷದ ಬೆಂಬಲ ಜೊತೆಗೆ ಸೂರ್ಯನಿಂದ ಸಿಗುವಂಥ ಅಪೂರ್ವದ ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಧನುಸು ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ ಬಳಸ್ಕೊಳ್ಳಿ. ಹಾಗಾಗಿ ಆರೆಂಜ್, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ನೀವು ನಿರಂತರವಾಗಿ ಬಳಸ್ಕೊಳ್ಬೋದು. ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಉದಾಹರಣೆಗೆ ಅಲ್ಲಿ ಬರತಕ್ಕಂಥ 4, 5, 6, 7ರಲ್ಲಿ ಚಂದ್ರನ ಅನುಗ್ರಹ ಪೂರ್ವಕವಾಗಿ ಬರೆದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಆ ದಿನಗಳು ಸಹ ಬಳಸ್ಕೋಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಆರೆಂಜ್, ಗ್ರೇ, ಗ್ರೀನ್, ವೈಟ್ ಮತ್ತು ಸ್ನೋ ಬಣ್ಣಗಳನ್ನು ಬಳಸ್ಕೊಳ್ತು. ಸಂಖ್ಯೆಗಳು 1, 2, 3, 4, 5, 6 1, 2, 3, 4, 5, 6 ಎಂಬಂತಹ ಒಂದು ಸಂಖ್ಯೆಗಳು. 1 ಅಂದರೆ ಸೂರ್ಯನ ಸಂಕೇತ, 2 ಅಂದರೆ ಚಂದ್ರನ ಸಂಕೇತ, 3 ಗುರುವಿನ ಸಂಕೇತ, 4 ರಾಹುವಿನ ಸಂಕೇತ, 5 ಬುಧನ ಸಂಕೇತ, 6 ಶುಕ್ರನ ಸಂಕೇತ. ಹಾಗಾಗಿ ಇಂಥ ಒಂದು 6 ಗ್ರಹಗಳು ಸಹ ನಿಮಗೆ ಈ ವಾರದಲ್ಲಿ ಉತ್ತಮವಾದ ಫಲವನ್ನು ಕೊಡಲಿವೆ. ಇವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ವಾರದ ಆರಂಭ ಭಾನುವಾರ ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು, ಪತಿ ಪತ್ನಿಯರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು, ವಿಶೇಷವಾದ ಶುಭ ಲಾಭಗಳು ಆಗುವಂಥದ್ದು, ಯಾವುದೇ ರೀತಿ ಯಂತ್ರ, ಉಪಕರಣ, ವಾಹನಗಳನ್ನು ಖರೀದಿಸುವಂಥ ಅವಕಾಶ, ದೂರ ಪ್ರದೇಶಗಳಿಂದ ನಿಮಗೆ ಏನಾದರೂ ಶುಭ ಸೂಚನೆಗಳು ಬರುವಂಥದ್ದು, ವಿದೇಶಕ್ಕೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ವಿದೇಶದ ಉದ್ಯೋಗ ಅಥವಾ ವಿದೇಶದ ವಿದ್ಯೆಗೆ ಅನುಕೂಲಗಳು ಆಗುವಂಥದ್ದು, ನಿಮ್ಮ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಮಾಡುವಂಥ ಅವಕಾಶ ವಾರದ ಆರಂಭದಲ್ಲಿ ಕಂಡುಬರುತ್ತೆ. ಆ ಬಳಿಕ ಬರುವಂಥ 2, 3 ನಿಮಗೆ ಸಾಮಾನ್ಯ ಎಂದು ಕಂಡುಬರುತ್ತೆ. 2, 3ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು, ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವಿಫಲತೆಗಳು ಬರುವಂಥದ್ದು, ಕೊಡುಕೊಳ್ಳುವಿಕೆಯಲ್ಲಿ ನಷ್ಟಗಳು ಆಗುವಂಥದ್ದು. ಹಾಗಾಗಿ 2, 3 ಅಷ್ಟೇನು ಉತ್ತಮವಾಗಿಲ್ಲ. ಆರಂಭದ ದಿನ ಉತ್ತಮವಾಗಿತ್ತು. ಆ ಬಳಿಕ ಜೂನ್ 2, 3ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಹೀಗೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ವಿಳಂಬದ ಪರಿಣಾಮಗಳು ಆಗ್ಬೋದಾಗಿದೆ. ಆ ಬಳಿಕ 4, 5, 6 ಪರವಾಗಿಲ್ಲ, ನಿಮ್ಮ ಮಟ್ಟಿಗೆ ಸ್ವಲ್ಪ ಸುಧಾರಣೆ ಕೊಡುವಂಥ ದಿನಗಳು. 4, 5ರಲ್ಲಿ ಅಂದುಕೊಂಡಂತೆ ನಿಮ್ಮ ಲಾಭ ಆದಾಯಗಳು ಬರದಾಗಲಿ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಸಿಗುವಂಥದ್ದು, ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿ ಮಾಡುವಂಥ ಘಟನೆಗಳು 4, 5, 6ರಲ್ಲಿ ಆಗ್ಬೋದು. ಇನ್ನು 7ನೇ ತಾರೀಕು ಕೊನೆಯ ದಿನ ಶನಿವಾರ ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. 7ನೇ ತಾರೀಕು ಆಗುವಂತಹ ಘಟನೆಯಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರ್ಬೋದು. ನಿಮಗೆ ಮೇಲಾಧಿಕಾರಿಗಳ ಜೊತೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಮನೆಯಲ್ಲಿ ಸಹ ಉತ್ತಮವಾದ ನಡವಳಿಕೆ, ಹಣಕಾಸಿನ ಅರಿವು, ಉತ್ತಮ ಆರೋಗ್ಯ ಸುಧಾರಣೆ ಇವೆಲ್ಲ ಆಗಲಿದೆ ಮಕರ ರಾಶಿಯವರಿಗೆ. ಹಾಗಾಗಿ ನಿಮಗೆ ಈ ವಾರದ ಆರಂಭದ 1ನೇ ತಾರೀಕು, ಆಮೇಲೆ ಬರ್ತಕ್ಕಂಥ 2, 3ರಲ್ಲಿ ಸ್ವಲ್ಪ ಮಿಶ್ರ ಫಲ, ಆ ಬಳಿಕ 4, 5ರಲ್ಲಿ ಸ್ವಲ್ಪ ಮಿಶ್ರ ಫಲ, 6 ಮತ್ತು 7ರಲ್ಲಿ ಮತ್ತೆ ಉತ್ತಮ ಫಲ. ಹಾಗಾಗಿ ಈ ಮಧ್ಯೆ ಕೆಲವೊಮ್ಮೆ ಚಂದ್ರನ ಬಲದ ಕೊರತೆ ಇಂದಾಗುವಂಥ ಘಟನೆಗಳು. ಅದೇ ರೀತಿ ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ಮಹಾತ್ಮರು ತಿಂಗಳ ಪೂರ್ತಿ, ಈ ವಾರ ಪೂರ್ತಿ ಪೂರಕವಾಗಿದ್ದರೆ, ಶುಕ್ರನು ಸಹ ನಿಮಗೆ ವಾರ ಪೂರ್ತಿ ಪೂರಕವಾಗಿದೆ. ಹಾಗಾಗಿ ಶನಿ ಮತ್ತು ಶುಕ್ರನ ಜೊತೆಗೆ ಈ 4 ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ಸಿಗಲಿದೆ. ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳೋದು. ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ರಾಹು ಕೇತುಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಕೆಲವೊಂದು ಹಂತದಲ್ಲಿ ಗುರುಬಲ ಇರದೇ ಇರುವಂಥದ್ದು, ಗುರುಬಲದ ಕೊರತೆ ಇದೆ ನಿಮಗೆ. ಹಾಗಾಗಿ ಗುರುಬಲ ಇರದೇ ಇರುವಂಥದ್ದು ಕೆಲವು ಎದುರಿಸಬೇಕಾಗುತ್ತೆ. ಅಂತಹ ಕಾಲದಲ್ಲಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು, ಮಾತಿನಲ್ಲಿ ಏನಾದರೂ ತೊದಲಿಕೆಗಳು ಬರುವಂಥದ್ದು, ಅನೇಕ ರೀತಿಯ ಒಂದು ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ಈ ಮಕರ ರಾಶಿಯವರು ವೈಟ್ ಅಥವಾ ಬಿಳೆ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಹಾಗಾಗಿ ವೈಟ್ ಅಂದರೆ ಶುಕ್ರನ ಸಂಕೇತ, ಬ್ಲೂ ಅಂದರೆ ಶನಿ ಮಾತ್ರ ಸಂಕೇತ. ಶುಕ್ರ, ಶನಿ ನಿಮಗೆ ವಾರ ಪೂರ್ತಿ ಪೂರಕವಾಗಿದ್ದರೆ, ಚಂದ್ರನ ಬೆಂಬಲ ಕೇವಲ 1,
ತಾರೀಕು ಸ್ವಲ್ಪ ಬರುತ್ತೆ, 7ನೇ ತಾರೀಕಿಂದ ಸ್ವಲ್ಪ ಬರುತ್ತೆ, 4, 5, 6 ಸ್ವಲ್ಪ ಮಿಶ್ರ ಫಲ ಅಂತ ಚಂದ್ರನ ಬೆಂಬಲ ಬರುತ್ತೆ. ಹಾಗಾಗಿ ಎರಡೂ ಬಣ್ಣಗಳನ್ನು ಈ ವಾರ ಪ್ರತಿ ಬಳಸ್ಕೊಂಡು ಸಂಖ್ಯೆಗಳು 6 ಮತ್ತು 8, 6 and 8 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಇನ್ನು ನಂಬರ್ 5 ಅದನ್ನು ನೀವು 6ನೇ ತಾರೀಕಿಂದ ಬುಧನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ 6ನೇ ತಾರೀಕಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ಅನ್ನು ನೀವು 6ನೇ ತಾರೀಕಿಂದ ಬಳಸ್ಬೋದು. ಬುಧನ ಅನುಗ್ರಹ ಆರಂಭ ಆಗ್ತಿದ್ದಂತೆ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಜೊತೆಗೆ ಯುವ ವೃಂದದ ಯುವ ಜನಾಂಗಕ್ಕೆ ಬಹಳಷ್ಟು ಸಹಾಯಕವಾಗುವಂಥ ಉತ್ತಮ ಫಲಿತಾಂಶಗಳು 6ನೇ ತಾರೀಕಿಂದ ಬರಲಿ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇವೆಲ್ಲವೂ ಸಂಕ್ಷಿಪ್ತವಾದ ಮಕರ ರಾಶಿ ಈ ವಾರದ ಫಲ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಆರಂಭದ 3 ದಿನಗಳು 1, 2, 3 ಜೂನ್ 1, 2, 3 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು. ಗುರುವಿನ ಅನುಗ್ರಹ ನಿಮಗೆ ಆಗಲೇ ಇದ್ದಿರುತ್ತೆ. ಗುರುವಿನ ಬೆಂಬಲ ಜೊತೆಗೆ ಶುಕ್ರನು ಸಹ ನಿಮಗೆ ವಾರ ಪೂರ್ತಿ ಪೂರಕವಾಗಿರ್ತಾನೆ. ಅದೇ ರೀತಿ ಮಂಗಳನು ಸಹ ನಿಮಗೆ ವಾರದ ಆರಂಭದವರೆಗೂ 6ನೇ ತಾರೀಕುವರೆಗೂ ಆತನು ಪೂರಕವಾಗಿರ್ತಾನೆ. ಹಾಗಾಗಿ ಅಪರೂಪಕ್ಕೆ ಫಲ ಕೊಡುವಂಥ ಗ್ರಹಗಳು ಸಹ ನಿಮ್ಮ ಪರವಾಗಿವೆ. ಜೊತೆಗೆ ಈ ನಿತ್ಯ ಜೀವನದಲ್ಲಿ ಕೊಡುವಂತಹ ಒಂದು ಚಂದ್ರನ ಅನುಗ್ರಹ ಸಹ ನಿಮಗೆ ಈ ವಾರದಲ್ಲಿ ಸಿಗಲಿದೆ. ಹಾಗಾಗಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗ್ಬೋದು. ಬೇರೆ ಬೇರೆ ರೀತಿಯ ಧಾರ್ಮಿಕ ಅಥವಾ ಕೌಟುಂಬಿಕ ವಿಚಾರಗಳು ಸಹ ಈಗ ಉತ್ತಮಗೊಳ್ಳುವಂಥದ್ದು. ಆರ್ಥಿಕ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ನಿರ್ಧಾರಗಳು ಸಹ ಚೆನ್ನಾಗಾಗುವಂಥದ್ದು. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗೋದಾಗಲಿ, ಮದುವೆಗೆ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗೋದಾಗಲಿ, ಅಥವಾ ಭೂಮಿ ಮನೆ ಕೊಡಬೇಕು ಅನ್ನೋರಿಗೆ ಅಂಥದ್ದನ್ನು ಕೊಳ್ಳಲಿಕ್ಕೆ ಈಗ ಅವಕಾಶಗಳು ಬರುವಂಥದ್ದು. ಈ ರೀತಿ ನಿಮ್ಮ ಕನಸು ಅಥವಾ ಗುರಿಯನ್ನು ಈಡೇರಿಸಲಿಕ್ಕೆ ಹಲವಾರು ಅವಕಾಶಗಳು ಕುಂಭರಾಶಿಯವರಿಗೆ ಈ ವಾರದ ಆರಂಭದಲ್ಲೇ ಸಿಗ್ತಾ ಇದೆ. ಆರಂಭದಲ್ಲಿ ನಿಮಗೆ ರವಿ ಅನುಗ್ರಹ ಇರುವಂಥದ್ದು. 1, 2, 3ರಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ನಿಮಗೆ ಸಹಾಯಕ್ಕೆ ಬರುವಂಥದ್ದು. ಆ ಬಳಿಕ 4, 5, 6 ಸಹ ಅಷ್ಟು ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಇತರ ಗ್ರಹಗಳ ಸಹ ಬೆಂಬಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ 4, 5, 6ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಏನೋ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ 4, 5, 6ರಲ್ಲಿ ಬರ್ಬೋದು. ಆ ಬಳಿಕ ಕೊನೆಯ ದಿನ 7ನೇ ತಾರೀಕು ಅಷ್ಟೇನೂ ನಿಮಗೆ ಕೆಟ್ಟದಾಗಿಲ್ಲ. 7ನೇ ತಾರೀಕು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಲ್ವೇ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲ್ವೇ. ಯಾವುದೇ ರೀತಿಯ ನಿಮ್ಮ ವಿವಾದ ಅಥವಾ ವಾಗ್ವಾದಗಳಿದ್ರೆ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಗಮನದಲ್ಲಿಟ್ಟುಕೊಳ್ಳಿ. ನಿಮಗೆ ಈ ವಾರದಲ್ಲಿ 1, 2, 3 ಅತ್ಯಂತ ಉತ್ತಮವಾಗಿ ಬಂದಿದೆ. 4, 5, 6ರಲ್ಲಿ ಮಿಶ್ರ ಫಲ, ಜೊತೆಗೆ 7ನೇ ತಾರೀಕು ತಕ್ಕ ಮಟ್ಟಿಗೆ ಉತ್ತಮ ಫಲಗಳು ಬರ್ತವೆ. ಹಾಗಾಗಿ ಇವೆಲ್ಲವನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಥವಾ ನಿಮ್ಮ ಜೊತೆಗಿದ್ದೇ ನಿಮಗೆ ವಿರುದ್ಧವನ್ನು ಸಂಚು ಮಾಡುವಂಥದ್ದು ದಾಳಿಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ವಾರ ಪೂರ್ತಿ ಬೇಕು. ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳೋದು. ಯೆಲ್ಲೋ, ಗ್ರೀನ್, ವೈಟ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 3, 5, 6, 9, 3, 5, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಈಗ ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಅತ್ಯುತ್ತಮ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ವಿಶೇಷವಾದ ಒಂದು ಚಂದ್ರನ ಬೆಂಬಲ ನಿಮಗೆ ಸಹಾಯಕ್ಕೆ, ಆರೋಗ್ಯ ಸುಧಾರಣೆಗೆ, ಮನಸ್ಥಿತಿಗೆ ಸುಧಾರಣೆಗೆ ಅವರಿಗೆ ಸಹಾಯಕವಾಗಲಿದೆ. ಆ ಬಳಿಕ ಬರುವಂಥ 2, 3 ಸಹ ನಿಮ್ಮ ಪಾಲಿಗೆ ಉತ್ತಮವಾದ ಫಲಿತಾಂಶವನ್ನು ಚಂದ್ರನು ಕೊಡಲಿದ್ದಾನೆ. ಯಶಸ್ಸು, ಕೀರ್ತಿ, ಜಯ ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ನಿಮಗೆ ಸಿಗಲಿದೆ. ಹಾಗೆ ಇವೆಲ್ಲವನ್ನ ಚೆನ್ನಾಗಿ ಗಮನದಲ್ಲಿಟ್ಕೊಳ್ಳಿ. ಆರಂಭದ 1, 2, 3 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ 4, 5, 6 ಸಹ ನಿಮ್ಮ ಪಾಲಿಗೆ ಉತ್ತಮವಾದ ಫಲಿತಾಂಶಗಳ ನಿರೀಕ್ಷೆ ಇರುತ್ತೆ. ಹಾಗಾಗಿ ಆರಂಭದ 5 ದಿನಗಳು ನಿಮಗೆ ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು ಕೊಡುವಂಥದ್ದಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ ಯೋಗ ಇರುತ್ತೆ. ವ್ಯಾಪಾರದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ನಿಮ್ಮದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಹ ನಿಮಗೆ ಉತ್ತಮ ರ್ಯಾಂಕಿಂಗ್ ಬರೋದು. ಇನ್ನು ಬೇರೆ ಬೇರೆ ರೀತಿಯ ಕಾರಣಗಳಾಗಿ ನೀವು ಮಾಡಿದಂಥ ಹಿಂದಿನ ಪ್ರಯತ್ನಗಳು ವಿಫಲವಾಗಿದ್ದರೂ ಈ ಒಂದು ವಾರದಲ್ಲಿ ಆರ್ಥಿಕವಾಗಿಯೂ, ನಿಮಗೆ ಧಾರ್ಮಿಕವಾಗಿಯೂ, ಆರೋಗ್ಯದ ವಿಚಾರವಾಗಿಯೂ, ಸಾಮಾಜಿಕವಾಗಿಯೂ ನಿಮಗೆ ಹೆಚ್ಚಿನ ಒಂದು ಬೆಂಬಲ, ಜನಪ್ರಿಯತೆಗಳು ಬರುವಂಥದ್ದು ಇರುತ್ತೆ. ಹಾಗೆ ಇವೆಲ್ಲನ್ನ ಗಮನದಲ್ಲಿಟ್ಟುಕೊಂಡು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ನಿಮ್ಮ ಒಂದು ನೆಮ್ಮದಿ ತಪ್ಪಿನಿಂದ ಕೆಲವೊಂದು ಕಷ್ಟಗಳಾಗುವಂಥದ್ದು, ವಿರೋಧಾಭಾಸದ ಘಟನೆಗಳಾಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ ಅಥವಾ ವ್ಯಾಪಾರ, ಉದ್ಯೋಗ ರಂಗದಲ್ಲಿ ಇತರರಿಂದ ಕಿರುಕುಳ, ತೊಂದರೆಗಳು, ಶತ್ರುಪೀಡೆಗಳು ಬರ್ಬೋದಾಗಿದೆ. ಇವೆಲ್ಲನ್ನು ಗಮನದಲ್ಲಿಟ್ಟುಕೊಂಡಾಗ ನಿಮಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂತು 1ನೇ ತಾರೀಕಿನಂದು, ಕೊನೆಯ ದಿನ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲ. ಆದರೆ ಉಳಿದ ದಿನಗಳಲ್ಲಿ ಹೆಚ್ಚಿನ ದೈವಾನುಕೂಲ ಇರುತ್ತೆ. ಹೆಚ್ಚಿನ ಒಂದು ಗ್ರಹ ಬೆಂಬಲಗಳು ನಿಮಗೆ ಇರೋದಂಥ ಕಾರಣ ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 2, 3, 4, 5, 6 ಈ 5 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ವೈಟ್, ಮಿಕ್ಸ್ ಎಂಬಂಥ ಬಣ್ಣ ಮಾಡಿಸ್ಕೊಳ್ಳೋದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಅಲ್ಲಿ ಬುಧನ ಅನುಗ್ರಹ 6ನೇ ತಾರೀಕಿಂದ ಆರಂಭ ಆಗುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು 6ನೇ ತಾರೀಕಿಂದ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ನಿಮಗೆ ಅಲ್ಲಿ ಮಂಗಳನ ಅನುಗ್ರಹ 7ನೇ ತಾರೀಕು ಬಳಿಕ ಆರಂಭ ಅಂದರೆ 6ರವರೆಗೆ ಆತ ನಿಮಗೆ ಪೂರಕವಾಗಿರೋದಿಲ್ಲ. ಈ ಜೂನ್ 7ನೇ ತಾರೀಕಿಂದ ಮಂಗಳನ ಅನುಗ್ರಹ ಸಹ ಆರಂಭ ಆಗುತ್ತೆ. ಹಾಗಾಗಿ 7ನೇ ತಾರೀಕಿಂದ ನೀವು ಮಂಗಳನಿಗೆ ಸಂಬಂಧಿತವಾದ ಈ ಏಕನಾದರೂ
ಕಲರ್ಗಳನ್ನು ರೆಡ್ ಕಲರ್ ಮತ್ತು 9 ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ಮೀನರಾಶಿಯವರಿಗೆ ಈ ವಾರದ ಒಂದು ಕೆಲವು ಗ್ರಹ ಪರಿವರ್ತನೆಗಳು ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ಇರುವಂಥ ಅಂಶಗಳು ಕಂಡುಬಂದಿವೆ. ವಾರ ಪೂರ್ತಿ ಇರುವಂತಹ ನಿಮಗೆ ಆ ಒಂದು ಚಂದ್ರನ ಬೆಂಬಲ, ಸೂರ್ಯನ ಬೆಂಬಲ ನಿಮಗೆ ಸಹಾಯಕ ಬರಲಿದೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಸರ್ಕಾರದ ದಾಖಲೆಗಳ ಸಂಗ್ರಹ ಇತ್ಯಾದಿಗಳನ್ನು ಈ ವಾರದಲ್ಲಿ ಮಾಡ್ಬೋದು. ಯಾಕಂದರೆ ಸೂರ್ಯನ ಅನುಗ್ರಹ ಇದ್ದಾಗ ಇವೆಲ್ಲ ಬೇಗ ಆಗುತ್ತೆ. ಹಾಗಾಗಿ ಆ ಒಂದು ಸರ್ಕಾರ ಮತ್ತು ಕೋರ್ಟ್ ಕಚೇರಿ ವ್ಯವಹಾರಗಳ ನಿಮಗೆ ಮುನ್ನಡೆ ಬರಲಿದೆ. ಬಳಸುವಂಥ ಬಣ್ಣಗಳ ವಿಚಾರ ಆಯಿತು. ಆರೆಂಜ್, ಸ್ನೋ, ವೈಟ್ ಮಿಕ್ಸ್ ಮತ್ತು ಗ್ರೀನ್ ಬಣ್ಣ ಮತ್ತು ರೆಡ್ ಬಣ್ಣ ತಿಂಗಳ ವಾರದ ಕೊನೆ ಭಾಗದಲ್ಲಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಮತ್ತು ಸಂಖ್ಯೆ 5 6ನೇ ತಾರೀಕಿನ ಮೂಲಕ, ಸಂಖ್ಯೆ 9 ಸಹ 6ನೇ ತಾರೀಕಿನ ಮೂಲಕ ನೀವು ಬಳಸ್ಕೋಬೋದಾಗಿದೆ. ಎಲ್ಲವೂ ಮೀನರಾಶಿಯ ಒಂದು ಸಂಕ್ಷಿಪ್ತವಾದ ವಾರದ ಒಂದು ಮುನ್ನೋಟ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ವಾರ ಭವಿಷ್ಯವನ್ನು ಜೂನ್ 1ರಿಂದ 7ರವರೆಗಿನ ಒಂದು ವಿಶೇಷವಾದ ಅವಧಿಯ ಭವಿಷ್ಯವನ್ನು ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಕೆಲವೊಂದು ರಾಶಿಗೆ ಮಧ್ಯೆ ಕೆಲವೊಮ್ಮೆ ಉತ್ತಮ ಫಲ ಬಂದಿದೆ, ಮಧ್ಯೆ ಕೆಲವೊಮ್ಮೆ ಸಂಕಷ್ಟ ಅಥವಾ ಸವಾಲುಗಳು, ಜಗಳ, ಕಲಹ, ವಾಗ್ವಾದ, ನಷ್ಟ ಇವೆಲ್ಲ ಸೂಚನೆಗಳು ಬಂದಿವೆ. ಇವೆಲ್ಲವೂ ಈ ಗೋಚಾರ ಫಲದಲ್ಲಿ ಸಾಮಾನ್ಯವಾದ ಒಂದು ಏರುಪೇರಿನ ವಿಚಾರ ಅಥವಾ ರಾತ್ರಿ ಹಗಲು, ಕಪ್ಪು ಬಿಳುಪು ಎಂಬಂತಹ ಒಂದು ಈ ದ್ವಂದ್ವದಂತೆ ಬರುವಂಥ ಒಂದು ಫಲಗಳು. ಹಾಗಾಗಿ ಇದರ ಬಗ್ಗೆ ನೀವು ತುಂಬ ಆರ್ಥಿಕವಾದ ಚಿಂತನೆ ಮಾಡದೆ ಅಥವಾ ಇನ್ನಿತರವಾದ ರೀತಿಯ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಕಾರಾತ್ಮಕವಾಗಿ ಇದನ್ನು ಸ್ವೀಕಾರ ಮಾಡಬೇಡಿ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ಇನ್ನಿತರ ದೇವತಾ ಶಕ್ತಿಗಳು ಅಥವಾ ನವಗ್ರಹಗಳ ಒಂದು ಸುತ್ತನ್ನು ಮಾಡ್ತಾಯಿರಿ. ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಿಸೋರಿಗೆ ಯಾವುದೇ ರೀತಿಯ ಗ್ರಹಗಳ ಪೀಡೆಗಳು ಬರೋದಿಲ್ಲ. ಜೊತೆಗೆ ನಿಮಗೆ ನಡೆಯುವಂಥ ದಶಾಭುಕ್ತಿಗಳು ಅಥವಾ ನಿಮ್ಮ ವೈಯಕ್ತಿಕ ಜಾತಕ ಕುಂಡಲಿಯ ಕೆಲವು ಉತ್ತಮ ಅಂಶಗಳು ಇದ್ದೇ ಇರ್ತವೆ ಅಥವಾ ಯೋಗ ಬಲಗಳು ಇದ್ದೇ ಇರ್ತವೆ. ಆ ಯೋಗ ಬಲಗಳಿಗೆ ಅನುಗುಣವಾಗಿ ಉತ್ತಮ ಫಲ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ವಾಹಿನಿಯನ್ನು ತಾವೆಲ್ಲರೂ ವೀಕ್ಷಿಸಿ ನಿರಂತರ ಪ್ರೋತ್ಸಾಹಿಸಿದರೆ ತಮಗೆಲ್ಲರೂ ಈ ವಾರವು ಶುಭದಾಯಕವಾಗಲಿ. ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.